शिव ज्योति बिंदु न पूज्य बनता है न पुजारी बनता है। ಶಿವ ಜ್ಯೋತಿರ್ಬಿಂದು ಪೂಜ್ಯನೂ ಆಗಲ್ಲ ಪೂಜಾರಿನೂ ಆಗಲ್ಲ। फिर ये शिव के मंदिर में जो शिवलिंग है जो पूजा जाता है, ಮತ್ತೆ ಈ ಶಿವನ ದೇವಸ್ಥಾನದಲ್ಲಿ ಏನ್ ಶಿವಲಿಂಗವನ್ನ ತೋರಿಸ್ತಾರೆ ಅದರ ಪೂಜೆಯನ್ನ ಮಾಡಲಾಗುತ್ತೆ। और उसका जो असली रूप सोमनाथ मंदिर दिखाया गया, ಮತ್ತೆ ಅದರ ನಿಜವಾದ ರೂಪವನ್ನ ಏನ್ ಸೋಮನಾಥನ ದೇವಸ್ಥಾನ ಅಂತ ತೋರಿಸಿದ್ದಾರೆ। उसमें लिंग और ज्योतिबिंदु रूप हीरा, ಮತ್ತೆ ಅದರಲ್ಲಿ ಲಿಂಗ ಮತ್ತೆ ಜ್ಯೋತಿರ್ಬಿಂದು ರೂಪ ವಜ್ರ। वो कौन सी आत्मा की यादगार है? ಅದು ಯಾವ ಆತ್ಮನ ನೆನಪಾರ್ಥ ಆಗಿದೆ? हैं? हाँ जी, ಯಾರು ಅಂದ್ರು ಹೀರೋ ಪಾತ್ರಧಾರಿಯ ನೆನಪಾರ್ಥ ಅಂತ। वो हीरो पार्टधारी की आत्मा की यादगार है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾ ಅದು ಹೀರೋ ಪಾತ್ರಧಾರಿಯ ನೆನಪಾರ್ಥ ಆಗಿದೆ। जो 100% आत्मिक स्थिति में टिक जाती है। ಅವರು 100% ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗೋಗ್ತಾರೆ। इच्छा मात्रम अविद्या, ಇಚ್ಛಾ ಮಾತ್ರ ಅವಿದ್ಯೆ ಆಗೋಗ್ತಾರೆ। क्या कोई इंद्रियों का भोग भोगने की इच्छा नहीं, ಯಾವುದೇ ಇಂದ್ರಿಯಗಳಿಂದ ಭೋಗವನ್ನ ಭೋಗಿಸುವಂತ ಆಸೆನೇ ಇರಲ್ಲ। इंद्रियों में अपना कर्म भले करें, ಅಂದ್ರೆ ಇಂದ್ರಿಯಗಳಲ್ಲಿ ಬಲ ಇಂದ್ರಿಯಗಳು ತಮ್ಮ ಕರ್ಮವನ್ನ ಮಾಡಲಿ, लेकिन वो इंद्रियों का धारण करने वाली ಆದರೆ ಅವರು ಇಂದ್ರಿಯಗಳನ್ನ ಧಾರಣೆ ಮಾಡ್ಕೊಳ್ಳುವಂತ शरीरधारी आत्मा, ಆ ಶರೀರಧಾರಿ ಆತ್ಮ ಯಾರಿದ್ದಾರೆ उन इंद्रियों का रस लेती ही नहीं। ಆ ಇಂದ್ರಿಯಗಳ ರಸವನ್ನ ತಗೊಳ್ಳೋದೇ ಇಲ್ಲ ಆತ್ಮ। क्या इंद्रियों के रस भोगने से अतीत चली जाती, ಇಂದ್ರಿಯಗಳ ರಸವನ್ನು ಅನುಭವಿಸೋದ್ರಿಂದ ಅದು ಅತೀತ ಆಗೋಗ್ತಾರೆ ಅವರು। तो इंद्रियों का रस भोगने से जो अतीत चला जाएगा, पार चला जाएगा, ಮತ್ತೆ ಇಂದ್ರಿಯಗಳ ರಸವನ್ನು ಅನುಭವಿಸೋದ್ರಿಂದ ಯಾರು ಅತೀತ ಆಗೋಗ್ತಾರೆ, ಪಾರ ಹೊರಟೋಗ್ಬಿಡ್ತಾರೆ, वो कौन सा सुख भोगेगा? ಮತ್ತೆ ಅವ್ರು ಯಾವ ಸುಖವನ್ನ ಅನುಭವಿಸ್ತಾರೆ? अतीन्द्रिय सुख भोगेगा। ಅತೀಂದ್ರಿಯ ಸುಖವನ್ನೇ ಅನುಭವಿಸ್ತಾರೆ। फिर नंबर 12 है 16,108। ಮತ್ತೆ ನಂಬರ್ ವಾರ್ ಆಗಿದ್ದಾರೆ 16,108 ಆತ್ಮಗಳು। गोप गोपियां जिनके लिए शास्त्रों में गायन है, अतीन्द्रिय सुख पूछना हो तो गोप गोपियों से पूछो। ಮತ್ತೆ ಗಾಯನನೂ ಸಹ ಇದೆ ಗೋಪಿಯರ ರೂಪದಲ್ಲಿ ಶಾಸ್ತ್ರಗಳಲ್ಲಿ, ಅದಕ್ಕೋಸ್ಕರ ಹೇಳಲಾಗುತ್ತೆ ಅಲ್ವಾ, ಅತೀಂದ್ರಿಯ ಸುಖವನ್ನ ಕೇಳಬೇಕು ಅಂದ್ರೆ ಗೋಪಿಯರ ಹತ್ರ ಕೇಳಿ ಅಂತ। दुनिया इस रहस्य को नहीं जानेगी। ಪ್ರಪಂಚದವರು ಈ ರಹಸ್ಯವನ್ನ ತಿಳ್ಕೊಳ್ಳೋದಿಲ್ಲ। क्या कि ये कैसे हो सकता है? ಅಂದ್ರೆ ಇದು ಯಾವ ರೀತಿ ಆಗ್ಬೋದಾಗಿದೆ ಅಂತ। कैसे हो सकता है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇದು ಯಾವ ರೀತಿ ಆಗ್ಬೋದಾಗಿದೆ? है? संग के रंग से हो सकता है या संग का रंग प्रैक्टिकल जीवन में शरीर से लिए बगैर हो सकता है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇದು ಯಾವ ರೀತಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ? ಸಂಗಿನ ರಂಗಿನಿಂದ ಆಗ್ಬೋದಾಗಿದೆನಾ, ಅಥವಾ ಶರೀರದಿಂದ ಪ್ರಾಕ್ಟಿಕಲ್ ನಲ್ಲಿ ಸಂಗಿನ ರಂಗೆ ತಗೊಳ್ಳಿಲ್ಲ ಅಂದ್ರೆ ಆಗ್ಬೋದಾ? संग के रंग से ही हो सकता है। ಸಂಗಿನ ರಂಗಿನಿಂದಾನೇ ಆಗ್ಬೋದಾಗಿದೆ। ऐसी शरीरधारी आत्मा का संग का रंग लिया जाए, ಆ ತರ ಪವರ್ಫುಲ್ ಆತ್ಮನ ಸಂಘ ಏನಿದೆ ಅವರ ಸಂಘವನ್ನ ತಗೊಂಡ್ರೆ, जो कर्म इंद्रियों में देखने में तो आता है कि रमण करता है, ಅವರು ಕರ್ಮೇಂದ್ರಿಯಗಳಿಂದ ನೋಡ್ಲಿಕ್ಕೇನು ಈ ತರ ಕಾಣಿಸ್ತಾರೆ, ಹಾ ಇಂದ್ರಿಯಗಳಲ್ಲಿ ರಮಣೆ ಮಾಡ್ತಾ ಇದ್ದಾರೆ ಅಂತ। कर्मेंद्रियों से कर्म करता है, ಅವರು ಕರ್ಮೇಂದ್ರಿಯಗಳಿಂದ ಕರ್ಮವನ್ನು ಮಾಡ್ತಾರೆ, अकर्ता नहीं है। ಅವರು ಅಕರ್ತ ಆಗಿಲ್ಲ, क्या करता है? ಅವರು ಕರ್ತ ಆಗಿದ್ದಾರೆ, ಮಾಡುವಂತವ್ರಾಗಿದ್ದಾರೆ। लेकिन जैसे करते हुए भी नहीं करता है, ಆದ್ರೆ ಒಂದ್ ಪ್ರಕಾರದಲ್ಲಿ ಅವ್ರು ಮಾಡ್ತಾ ಇದ್ರೇನು ಸಹ ಮಾಡೋದಿಲ್ಲ, देखते हुए नहीं देखता, ನೋಡ್ತಾ ಇದ್ರೇನು ಸಹ ನೋಡಲ್ಲ, सुनते हुए
नहीं सुनता। ಕೇಳ್ತಾ ಇದ್ರೂ ಸಹ ಕೇಳೋದಿಲ್ಲ. सारी दुनिया ग्लानि करे, ಇಡೀ ಪ್ರಪಂಚದವರೇ ಅವ್ರ ನಿಂದನೆಯನ್ನ ಮಾಡಲಿ, एक तरफ हो जाए ಇಡೀ ಪ್ರಪಂಚನೇ ಒಂದ್ ಕಡೆ ಆಗ್ಬಿಡ್ಲಿ, और वो सारी दुनिया की ग्लानि को सुनेगा? ಮತ್ತೆ ಅವ್ರು ಇಡೀ ಪ್ರಪಂಚದವ್ರು ಮಾಡುವಂತ ನಿಂದನೆಯನ್ನ ಕೇಳ್ತಾರ? एक कान से सुनेगा, दूसरे कान से निकाल देगा। ಒಂದು ಕಿವಿಯಿಂದ ಕೇಳ್ತಾರೆ, ಇನ್ನೊಂದು ಕಿವಿಯಿಂದ ಬಿಟ್ಬಿಡ್ತಾರೆ. व्यर्थ की चीज है, फालतू। ಅದು ವ್ಯರ್ಥದ ಮಾತಾಗಿದೆ, ವ್ಯರ್ಥ ಅಂತ ಹೇಳಿ ಬಿಟ್ಬಿಡ್ತಾರೆ. असलियत क्या है? ಮತ್ತೆ ಅದರ ನಿಜವಾದ ವಾಸ್ತವಿಕತೆ ಏನಾಗಿದೆ? वो उस एक के सिवाय कोई नहीं जानता। ಅದು ಅವರೊಬ್ಬರನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತೇ ಇಲ್ಲ. जानता है तो ग्लानि कभी करेगा ही नहीं। ಒಂದ್ ವೇಳೆ ಅವ್ರಿಗೆ ಗೊತ್ತಿದ್ರೆ ಅವ್ರ ನಿಂದನೆಯನ್ನಂತೂ ಯಾವತ್ತೂ ಮಾಡೋದೇ ಇಲ್ಲ. जो जानता जाएगा ಯಾರು ಅದನ್ನ ತಿಳ್ಕೊಂತ ಹೋಗ್ತಾರೆ, वो उस 16,000 के राज परिवार की लिस्ट में आता जाएगा। ಅವರು ಆ 16,108 ಆತ್ಮಗಳು ಯಾರಿದ್ದಾರೆ ರಾಜ್ ಪರಿವಾರದಲ್ಲಿ ಬರುವಂತವ್ರು ಅವ್ರ ಲಿಸ್ಟ್ ನಲ್ಲಿ ಬರ್ತಾ ಹೋಗ್ತಾರೆ. जो सतयुग त्रेता में राजा रानी बनते हैं, ಅವರೇ ಸತ್ಯುಗದಲ್ಲಿ ರಾಜ ರಾಣೀಸನ್ನ ಆಗ್ತಾರೆ. कई जन्मों में बने या कोई जन्म में बने, ಅಂದ್ರೆ ತುಂಬಾ ಜನ್ಮಗಳಲ್ಲಾಗ್ಲಿ ಅಥವಾ ಕೆಲವು ಜನ್ಮಗಳಲ್ಲೇ ಆಗ್ಲಿ, बनते जरूर है। ಆಗದ್ ಮಾತ್ರ ಖಂಡಿತವಾಗಿ ಆಗ್ತಾರೆ. राजा रानी नहीं बनेंगे तो उनके परिवार के भाई बंधु बनेंगे। ಒಂದ್ ವೇಳೆ ರಾಜ ರಾಣಿ ಆಗ್ಲಿಲ್ಲ ಅಂದ್ರೆ ಅವ್ರ ಪರಿವಾರದ ಸಹೋದರರಾಗ್ತಾರೆ. जो राजा होता है उसके भाई बंधु होंगे परिवार के। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರು ರಾಜ ಆಗಿರ್ತಾರೆ ಅವ್ರ ಪರಿವಾರದಲ್ಲಿ ಅವ್ರ ಸಹೋದರರು ಸಹ ಇರ್ತಾರೆ ಅಲ್ವಾ? तो वो प्रजा के ऊपर कंट्रोल करते हैं कि नहीं? ಮತ್ತೆ ಅವರು ತಮ್ಮ ಪ್ರಜೆಗಳ ಮೇಲೆ ಕಂಟ್ರೋಲ್ ಮಾಡ್ತಾರೋ ಇಲ್ವೋ? करते हैं, ऐसे नहीं करते हैं। ಅವರು ಸಹ ಮಾಡ್ತಾರೆ ಕಂಟ್ರೋಲ್, ಆ ಥರ ಎಲ್ಲ ಅವ್ರು ಮಾಡಲ್ಲ ಅಂತ. जैसे गाया हुआ है, ಯಾವ ಥರ ಗಾಯನೂ ಸಹ ಮಾಡಲಾಗುತ್ತೆ. राज्य कंस के बाप के हाथ में था, बाप राजा था। ರಾಜ್ಯ ಏನಿದೆ ಅದು ಕಂಸ ಅವರ ತಂದೆ ಕೈಯಲ್ಲಿತ್ತು, ಅವ್ರು ಕಂಟ್ರೋಲ್ ಮಾಡ್ತಾ ಇದ್ರು. लेकिन सारा कार्यभार प्रैक्टिकल में कौन संभालता था? ಆದ್ರೆ ಪ್ರಾಕ್ಟಿಕಲ್ ನಲ್ಲಿ ಎಲ್ಲ ಕಾರ್ಯವ್ಯವಹಾರವನ್ನ ಎಲ್ಲ ಯಾರು ನೋಡ್ಕೊಂತಾ ಇದ್ರು? नहीं, कंस का बाप संभालता था या कंस संभालता था? ಕಂಸನ ತಂದೆ ಸಂಭಾಲನೆ ಮಾಡ್ತಾ ಇದ್ರ ಅಥವಾ ಕಂಸ ಸಂಭಾಲನೆ ಮಾಡ್ತಾ ಇದ್ನ? है? अरे कंस संभालता था। ಕಂಸನೇ ಸಂಭಾಲನೆ ಮಾಡ್ತಾ ಇದ್ದ, दुराचारी ದುರಾಚಾರಿ ಆಗಿದ್ದ. ऐसे ही दिखाया हस्तिनापुर का राजा धृतराष्ट्र। ಅದೇ ತರ ತೋರಿಸ್ತಾರೆ, ಹಸ್ತಿನಾಪುರದ ರಾಜ ಇದ್ದ ಧೃತರಾಷ್ಟ್ರ. राजा था, राज्य की प्रजा ने उसे राजा नहीं बनाया था। ಅವನು ಸಹ ರಾಜ ಆಗಿದ್ದ ಧೃತರಾಷ್ಟ್ರ, ಆದ್ರೆ ರಾಜ್ಯದಲ್ಲಿರೋ ಪ್ರಜೆಗಳು ಅವ್ರನ್ನ ರಾಜರನ್ನಾಗಿ ಮಾಡಿರ್ಲಿಲ್ಲ. है? वो चालाकी से राज्य धर बैठा था। ಅವರು ಚಾಲಾಕಿಯಿಂದ ಅವ್ರ ರಾಜ್ಯವನ್ನ ಇಟ್ಕೊಂಡು ಕುತ್ಕೊಂಡಿದ್ರು. इसलिए धृतराष्ट्र नाम हुआ। ಅದಕ್ಕೋಸ್ಕರ ಅವ್ರ ಹೆಸರೇ ಧೃತರಾಷ್ಟ್ರ ಅಂತ ಆಯ್ತು. जैसे आज की दुनिया में ಯಾವ ರೀತಿ ಇವಾಗಿನ ಪ್ರಪಂಚದಲ್ಲಿ बड़े बड़े पूंजीपति भारतवर्ष में हैं। ಭಾರತ ವರ್ಷದಲ್ಲಿ ದೊಡ್ಡ ದೊಡ್ಡ ಪೂಂಜಿವಾದಿಗಳಿದ್ದಾರೆ. जो भारत की राजनीतिक पार्टियों को बहुत धन दान देते हैं। ಅವರು ಭಾರತದ ರಾಜನೈತಿಕ ಪಾರ್ಟಿಗಳಿಗೆ ತುಂಬಾ ಧನ ಧಾನ್ಯವನ್ನ ಕೊಡ್ತಾರೆ. वो ही पार्टियां जीतती हैं जो बहुत बढ़िया प्रचार करती है। ಆ ಪಾರ್ಟಿಗಳೇ ಗೆಲ್ತಾರೆ ಯಾರು ತುಂಬಾ ಜಾಸ್ತಿ ಪ್ರಚಾರ ಮಾಡ್ತಾರೆ. तो जिनसे धन मिला ಮತ್ತೆ ಯಾರಿಂದ ಧನ ಸಂಪತ್ತಿ ಸಿಗುತ್ತೆ, वो पार्टियों से बनने वाले मिनिस्टर, ಆ ಪಾರ್ಟಿಗಳಿಂದ ಆಗುವಂತ ಮಿನಿಸ್ಟರ್ಗಳು, कार्यकारिणी में कार्य करने वाले बड़े बड़े अधिकारी, ಕಾರ್ಯಕಾರಿಣಿಯಲ್ಲಿ ಕಾರ್ಯ ಮಾಡುವಂತ ದೊಡ್ಡ ದೊಡ್ಡ ಅಧಿಕಾರಿಗಳು,
उस धनदाता का लोहा मानेंगे या नहीं मानेंगे? ಮತ್ತೆ ಆ ಧನ ಸಂಪತ್ತಿಯನ್ನು ಕೊಡುವಂಥ ದಾತ ಯಾರಿದ್ದಾರೆ ಅವ್ರನ್ನ ಎಲ್ಲರೂ ಒಪ್ಕೊಂತಾರೋ ಇಲ್ವೋ, ಮಾನ್ಯತೆ ಕೊಡ್ತಾರೋ ಇಲ್ವೋ ಎಲ್ಲರೂ ಅವರಿಗೆ? ಎಲ್ಲರೂ ಒಪ್ಕೊಂತಾರೆ ಅವ್ರನ್ನ. ये आज के धृतराष्ट्रों की दुनिया है. ಇದು ಇವಾಗಿನ ಧೃತರಾಷ್ಟ್ರದ ತರ ಇರುವಂತವರ ಪ್ರಪಂಚ ಆಗಿದೆ. ऐसे नहीं द्वापर के अंत में कोई हुए थे. ಆ ಥರ ಅಲ್ಲ ದ್ವಾಪರ ಯುಗದ ಅಂತ್ಯದಲ್ಲಿ ಯಾರಾದರೂ ಆಗಿದ್ರು ಅಂತ. आज की दुनिया में वो 5 पांडव हैं. ಇವಾಗಿನ ಪ್ರಪಂಚದಲ್ಲಿ 5 ಜನ ಪಾಂಡವರಿದ್ದಾರೆ. जो गली गली की खाक छानते हैं. ಅವರು ಒಂದೊಂದು ಓಣಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಭಿಕ್ಷೆಯನ್ನ ಬೇಡ್ತಾರೆ. बैगर बन करके रोटी दाल की भीख लेते हैं. ಭಿಕ್ಷುಕರಾಗ್ಬಿಟ್ಟು ರೊಟ್ಟಿದು ಸಾರಿಂದು ಭಿಕ್ಷೆಯನ್ನ ತಗೊಂತಾರೆ. और पहले पहले भीख मांगता है उनका बाप. ಮತ್ತೆ ಮೊಟ್ಟ ಮೊದಲು ಭಿಕ್ಷೆಯನ್ನ ಬೇಡ್ತಾರೆ ಅವ್ರ ತಂದೆ. पांडु रूपी पंडा. ಪಾಂಡು ರೂಪಿ ಪಂಡ. इस पंडे का काम होता है असली रास्ता बताना. ಆ ಪಂಡನ ಕೆಲಸನೇ ಆಗಿರುತ್ತೆ ನಿಜವಾದ ದಾರಿಯನ್ನ ಹೇಳೋದು. तीर्थ था माने स्थान. ತೀರ್ಥ ಥ ಅಂದ್ರೆ ಸ್ಥಾನ. तीर माने किनारा. ತೀರ್ ಅಂದ್ರೆ ದಡ. ऐसे स्थान का रास्ता बताता है ಅಂದ್ರೆ ಆ ಥರ ಸ್ಥಾನದ ದಾರಿಯನ್ನ ಹೇಳ್ತಾರೆ. जो मनुष्य जीवन का आखिरी लक्ष्य ಅದು ಮನುಷ್ಯ ಜೀವನದ ಕೊನೆಯ ಲಕ್ಷ್ಯ ಆಗಿದೆ. ठिकाने पर पहुंचा देता है. ಅವರು ಕೊನೆಯ ಸ್ಥಾನದಲ್ಲಿ ತಲುಪಿಸ್ಬಿಡ್ತಾರೆ ನಮ್ಮನ್ನ. एक किनारे पहुंचा देता है. ಒಂದು ದಡಕ್ಕೆ ಸೈಡ್ ನಲ್ಲಿ ತಲುಪಿಸ್ಬಿಡ್ತಾರೆ. संसार सागर में डुबाता नहीं है. ಅವರು ಸಂಸಾರ ಸಾಗರದಲ್ಲಿ ಮುಳುಗಿಸೋದಿಲ್ಲ. वो पंडा नरक की दुनिया से, ಅವ್ರ ಪಂಡ ಯಾರಿದ್ದಾರೆ ಅವರು ನರಕದ ಪ್ರಪಂಚದಿಂದ, नरक का जो इस पार है, तीर है, किनारा है, ನರಕದ ಈ ಕಡೆ ಇರುವಂತ ದಡ ಏನಿದೆ, ಪಾರ್ ಏನಿದೆ, उस वैतरणी नदी, विषय वैतरणी नदी के उस पार ले जाता है. ಅವರು ಯಾವ ವಿಷಯ ವೈತರಣಿ ನದಿಯ ಸೈಡ್ ನಲ್ಲಿ ಆ ಕಡೆ ದಡಕ್ಕೆ ಕರ್ಕೊಂಡು ಹೋಗ್ತಾರೆ. स्वर्ग में ले जाता है. ಅಂದ್ರೆ ಸ್ವರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ. वो स्वर्ग में ले जाने वाले पंडे की बात बताई. तो ಆ ತರ ಸ್ವರ್ಗದಲ್ಲಿ ಕರ್ಕೊಂಡು ಹೋಗುವಂತ ಪಂಡ ಯಾರಿದ್ದಾರೆ ಅವ್ರ ಮಾತನ್ನ ಹೇಳಿರೋದು. क्या है? कि गीता में लगा हुआ है, ब्रह्मा द्वारा स्थापना कर रहे हैं. ಏನಂತ ಗೀತೆಯಲ್ಲೂ ಸಹ ಹೇಳಿದ್ದಾರೆ, ಬ್ರಹ್ಮನ ಮುಖಾಂತರ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ. स्वर्ग की 67 की बात है. ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ ಬ್ರಹ್ಮನ ಮುಖಾಂತರ. 67ನೇ ಇಸ್ವಿಯ ಮಾತಾಗಿದೆ. किसके द्वारा स्थापना कर रहे हैं? ಯಾರ ಮುಖಾಂತರ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ? प्रजापिता ब्रह्मा था मौजूद उस समय. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಆ ಸಮಯದಲ್ಲಿ ಪ್ರಜಾಪಿತ ಬ್ರಹ್ಮ ಇದ್ರ ಪ್ರಾಕ್ಟಿಕಲ್ ನಲ್ಲಿ. फिर कैसे कर रहे हैं? ಮತ್ತೆ ಯಾವ ರೀತಿ ಮಾಡ್ತಾರೆ? हाँ, बोला स्वर्ग की स्थापना कर रहे हैं. ಅದಕ್ಕೋಸ್ಕರ ಹೇಳಿದ್ರು ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. तो पहले जरूर राजयोग पढ़ाएंगे. ಮತ್ತೆ ಮೊದಲು ಖಂಡಿತವಾಗಿ ರಾಜಯೋಗವನ್ನ ಕಲಿಸ್ತಾರೆ. क्या राजयोग पढ़ाएंगे या बिना पढ़ाई पढ़ाए? ಮತ್ತೆ ರಾಜಯೋಗವನ್ನ राजयोग की पढ़ाई पढ़ाए बगैर कोई राजा बन सकता है. ಮತ್ತೆ ರಾಜಯೋಗವನ್ನ ಓದಿಸ್ತಾರ ಅಥವಾ ರಾಜಯೋಗದ ವಿದ್ಯಾಭ್ಯಾಸನ ಓದ್ದೇನೆ ಯಾರಾದ್ರೂ ರಾಜಾಯಿ ಪದವಿಯನ್ನ ಪಡ್ಕೊಂಡ್ಬಿಡ್ತಾರ? इंजीनियरिंग की पढ़ाई पढ़ने वाले इंजीनियर बनते हैं. ಇಂಜಿನಿಯರಿನ ವಿದ್ಯಾಭ್ಯಾಸವನ್ನ ಓದುವಂತವ್ರು ಇಂಜಿನಿಯರ್ ಆಗ್ತಾರೆ. डॉक्टरी की पढ़ाई पढ़ने वाले डॉक्टर बनते हैं. ಡಾಕ್ಟರ್ನ ವಿದ್ಯಾವನ್ನ ಓದುವಂತವ್ರು ಡಾಕ್ಟರ್ಗಳಾಗ್ತಾರೆ. वकालत की पढ़ाई पढ़ने वाले वकील और जज बनते हैं. ವಕೀಲರ ವಿದ್ಯಾಭ್ಯಾಸವನ್ನ ಓದುವಂತವ್ರು ವಕೀಲರಾಗ್ತಾರೆ, ಜಡ್ಜ್ ಆಗ್ತಾರೆ. तो राजयोग की पढ़ाई पढ़ने वाले
राजा बनते हैं। ಮತ್ತೆ ಈ ರಾಜಯೋಗದ ವಿದ್ಯಾಭ್ಯಾಸವನ್ನು ಓದುವಂತವರು ರಾಜರಾಗ್ತಾರೆ. जो राजा बनने की पढ़ाई सिवाय भगवान के कोई दुनिया में पढ़ाता ही नहीं। ಮತ್ತೆ ಆ ರಾಜರಾಗುವಂತ ವಿದ್ಯಾಭ್ಯಾಸವನ್ನು ಪ್ರಪಂಚದಲ್ಲಿ ಭಗವಂತನ ಬಿಟ್ಟು ಬೇರೆ ಯಾರು ಕಲ್ಸ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. दुनिया में मनुष्य मात्र ग्रेट धर्म पिता थोड़े भले हो, ಪ್ರಪಂಚದಲ್ಲಿ ಮನುಷ್ಯ ಮಾತ್ರನೇ ಆಗಿರ್ಲಿ ಅಥವಾ ಗ್ರೇಟ್ ಧರ್ಮಪಿತ ಆಗಿರ್ಲಿ, ग्रेट फादर भले कहा जाए, ಭಲೆ ಅವರಿಗೆ ಗ್ರೇಟ್ ಫಾದರ್ ಅಂತ ಹೇಳ್ಬೋದು. सारी मनुष्य सृष्टि का आधा हिस्सा ಇಡೀ ಮನುಷ್ಯ ಸೃಷ್ಟಿಯ ಅರ್ಧ ಭಾಗ मनुष्य उसको अपना बाप मानते हो। ಎಲ್ಲ ಮನುಷ್ಯರು ಅವರಿಗೆ ತಮ್ಮ ತಂದೆ ಅಂತ ಒಪ್ಕೊಂತಾರೆ. कौन सा धर्म पिता है? ಯಾವ ಧರ್ಮಪಿತ ಆಗಿದ್ದಾರೆ? है क्राइस्ट। ಕ್ರೈಸ್ಟ್ ಆಗಿದ್ದಾರೆ. लेकिन वो भी राजयोग की पढ़ाई नहीं पढ़ाता है। ಆದ್ರೆ ಅವರು ಸಹ ರಾಜಯೋಗದ ವಿದ್ಯಾಭ್ಯಾಸವನ್ನ ಓದೋದಿಲ್ಲ. आधीन बनाने की पढ़ाई पढ़ाता है, ಆಧೀನರಾಗುವಂತ ವಿದ್ಯಾಭ್ಯಾಸವನ್ನ ಓದ್ತಾರ, या स्वाधीन बनने की पढ़ाई पढ़ाता है। ಅಥವಾ ಸ್ವಾಧೀನರಾಗಿರುವಂತ ವಿದ್ಯೆಯನ್ನ ಓದ್ತಾರ. सभी धर्म पिताएं ब्रह्मा से लेकर के ಎಲ್ಲ ದೇವಿ ದೇವತೆಗಳು ಬ್ರಹ್ಮನಿಂದ ತಗೊಂಡ್ಬಿಟ್ಟು और इब्राहिम बुद्ध क्राइस्ट से लेकर के उनके सहयोगी धर्म पिताओं तक भी ಮತ್ತೆ ಇಬ್ರಾಹಿಂ ಬೌದ್ಧಿ ಕ್ರೈಸ್ತನಿಂದ ಅವರ ಸಹಯೋಗಿ ಧರ್ಮಪಿತರು ಯಾರೇ ಇದ್ದಾರೆ ಅವರೆಲ್ಲರೂ ಸಹ और उनके सारे फॉलोअर्स बड़े बड़े विद्वान पंडित आचार्य क्यों न हो, ಭಲೆ ಮತ್ತೆ ಅವರ ಎಲ್ಲ ಫಾಲೋವರ್ಸ್ಗಳು ದೊಡ್ಡ ದೊಡ್ಡ ವಿದ್ವಾನರು ಆಚಾರ್ಯರು ಪಂಡಿತರು ಭಲೆ ಆಗಿರ್ಲಿ, बड़े बड़े उनमें राजाएं क्यों न हुए हों, महत्वाकांक्षी, ಭಲೆ ಅವರಲ್ಲಿ ಮಹತ್ವಾಕಾಂಕ್ಷಿ ಆಗಿರುವಂತ ದೊಡ್ಡ ದೊಡ್ಡ ರಾಜರೇ ಆಗಿರ್ಲಿ, वो सब क्या बनाते हैं? आधीन बनाते हैं, दास दासी बनाते हैं, नौकर ಅವರೆಲ್ಲ ಏನ್ ಮಾಡ್ತಾರೆ? ಅಧೀನರನ್ನಾಗಿ ಮಾಡ್ತಾರೆ, ದಾಸದಾಸಿಯರನ್ನಾಗಿ ಮಾಡ್ತಾರೆ, चाकर बनाते हैं। ನೌಕರ ಚಾಕರನ್ನಾಗಿ ಮಾಡ್ತಾರೆ. आज भारतवासी क्या समझते हैं? ಇವಾಗ ಭಾರತವಾಸಿಗಳು ಏನಂತ ತಿಳ್ಕೊಂತಾರೆ? ऊंची ऊंची नौकर बनना अच्छा है, ಶ್ರೇಷ್ಠಕ್ಕಿಂತ ಶ್ರೇಷ್ಠ ನೌಕರರಾಗೋದು ಒಳ್ಳೇದಾಗಿದೆನಾ, या राजा बनेंगे हम? ಅಥವಾ ನಾವು ರಾಜರಾಗ್ತೀವ? भगवान राजा ही देने आया है। ಭಗವಂತ ನಮ್ಗೆ ರಾಜಯ್ಯನ್ನ ಕೊಡ್ಲಿಕ್ಕೋಸ್ಕರ ಬಂದಿದ್ದಾರೆ. बड़े बड़े परमतड़े फर्स्ट क्लास मार्क्स लाने वाले ದೊಡ್ಡ ದೊಡ್ಡ ಮಹಾರಥಿಗಳು ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತರುವಂತವ್ರು विदेश में जाके सेवा करना पसंद करते हैं, ಎಲ್ಲರೂ ವಿದೇಶದಲ್ಲಿ ಹೋಗ್ಬಿಟ್ಟು ಸೇವೆಯನ್ನ ಮಾಡೋದಕ್ಕೆ ಇಷ್ಟಪಡ್ತಾರ, या भारत की सेवा करना पसंद करते हैं? ಅಥವಾ ಭಾರತದ ಸೇವೆ ಮಾಡ್ಲಿಕ್ಕೆ ಇಷ್ಟಪಡ್ತಾರ? भारत की विदेश में जाना पसंद करते हैं। ವಿದೇಶಕ್ಕೆ ಹೋಗ್ಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. तो देखो, इसलिए बाबा ने कहा ಮತ್ತೆ ನೋಡಿ ಅದಕ್ಕೋಸ್ಕರ ಬಾಬಾ ಹೇಳಿದ್ದಾರೆ, कि मैं जो सेना लेता हूँ ನಾನೇನು ಸೈನ್ಯವನ್ನ ತಗೊಂತೀನಿ वो नकलची बंदरों की लेता हूँ। ಅದು ನಾನು ಕಾಪಿ ಮಾಡುವಂತ ಕೋತಿಗಳ ಸೈನ್ಯವನ್ನ ತಗೊಂತೀನಿ. बंदर बहुत बढ़िया नकल करता है, ಕೋತಿಗಳು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡುತ್ತೆ, ಕಾಪಿ ಮಾಡುತ್ತೆ. इस विकारों की दुनिया में ಈ ವಿಕಾರದ ಪ್ರಪಂಚದಲ್ಲಿ जितना बंदर की जाति नकल अच्छी कर लेती है मनुष्यों की, ಅಂದ್ರೆ ಕೋತಿಗಳು ಎಷ್ಟು ಮನುಷ್ಯರಟ್ಟು ಕಾಪಿ ಮಾಡ್ತಾರೆ, मनुष्यों की ಅಂದ್ರೆ ಈ ವಿಕಾರಿ ಮನುಷ್ಯರು ಯಾರೇ ಇದ್ದಾರೆ ಇವ್ರ ಆಕ್ಟಿಂಗ್ ಅನ್ನ ಕೋತಿಗಳು ತುಂಬಾ ಜಾಸ್ತಿ ಮಾಡುತ್ತೆ ಚೆನ್ನಾಗಿ. उतना कोई प्राणी अच्छी नकल नहीं कर पाता। ಅಷ್ಟು ಬೇರೆ ಯಾವುದೇ ಪ್ರಾಣಿಗಳು ಸಹ ಆಕ್ಟಿಂಗ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. काम विकार में, क्रोध विकार में, लोभ में, मोह में, अहंकार में, किसी भी तरीके से देखो, ಅಂದ್ರೆ ಕಾಮವಿಕಾರ ಆಗಿರ್ಲಿ, ಕ್ರೋಧ ಆಗಿರ್ಲಿ, ಲೋಭ ಆಗಿರ್ಲಿ, ಮೋಹ ಆಗಿರ್ಲಿ ಅಥವಾ ಅಹಂಕಾರನೇ ಆಗಿರ್ಲಿ, ಯಾವುದೇ ರೂಪದಲ್ಲೇ ನೋಡ್ಕೊಳ್ಳಿ. अहंकारी ऐसा हाथी भी जा रहा होगा तो भी उसको घुड़क मारेगा आगे बढ़कर के।
ಅದಕ್ಕೆ ಬಾಬಾ ಒಂದು ಉದಾಹರಣೆನ ಕೊಡ್ತಾ ಇದ್ದಾರೆ. ಅಹಂಕಾರನೂ ಆ ಕೋತಿಗಳಲ್ಲಿ ಇಷ್ಟೊಂದಿರುತ್ತೆ. ಅದರ ಎದುರುಗಡೆಯಿಂದ ಒಂದು ವೇಳೆ ಆನೆ ಹೋದ್ರೂ ಸಹ ಆನೆಗೂ ಸಹ ಅದು ಜೋರಾಗಿ ಧ್ವನಿ ಮಾಡಿ ಎದುರಿಸುತ್ತೆ. देह अहंकारी है या असलियत है? ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ಇದು ದೇಹ ಅಹಂಕಾರ ಆಗಿದೆನಾ ಅಥವಾ ಇದು ಅದರಲ್ಲಿರೋ ವಾಸ್ತವಿಕತೆನಾ? देह अहंकारी है. ಅದು ದೇಹ ಅಹಂಕಾರಿ ಆಗಿದೆ. हाथी अगर थोड़ा भी मुड़ जाएगा सूंड लपका के भाग जाएगा. ಒಂದು ವೇಳೆ ಆನೆ ಸ್ವಲ್ಪನಾದ್ರೂ ಸೊಂಡ್ಲನ್ನ ತಿರುಗಿಸ್ಕೊಂಡು ಈ ಕಡೆ ತಿರುಗ್ಬಿಟ್ರೆ ಅದ ತಕ್ಷಣ ಓಡೋಗ್ಬಿಡುತ್ತೆ. ಅಂದ್ರೆ ಒಳಗಡೆಯಿಂದ ಹೆದರಿಕೆನೂ ಇರುತ್ತೆ. मोही इतना कि बंदरिया हो या बंदर हो. ಮತ್ತೆ ಮೋಹನು ಸಹ ಇಷ್ಟೊಂದು ಜಾಸ್ತಿ ಇರುತ್ತೆ. ಅದು ಹೆಣ್ಣು ಕೋತಿನೇ ಆಗಿರ್ಲಿ ಅಥವಾ ಗಂಡು ಕೋತಿನೇ ಆಗಿರ್ಲಿ. में से कोई बचेगा. बच्चा मर जाएगा तो महीने 2 महीने 4 महीने उसे खाकर सड़ी हुई को पेट में दबा के रखेगा. ಅದಕ್ಕೆ ಬಾಬಾ ಹೇಳ್ತಾರೆ, ಮೋಹನು ಇಷ್ಟೊಂದು ಜಾಸ್ತಿ ಇರುತ್ತೆ. ಒಂದು ವೇಳೆ ಗಂಡು ಕೋತಿ ಅಥವಾ ಹೆಣ್ಣು ಕೋತಿಯಲ್ಲಿ ಯಾವುದಾದ್ರೂ ಒಂದು ಸತ್ತೋಗ್ಬಿಟ್ರೆ ಅದರ ಹೆಣವನ್ನು ತೊಗೊಂಡ್ಬಿಟ್ಟು ಅದು ತಮ್ಮ ಶರೀರದ ಜೊತೆ 2 ತಿಂಗಳವರೆಗೂ ಅಂಟಿಸ್ಕೊಂಡು ಇಟ್ಕೊಂಡಿರುತ್ತೆ. क्रोध ही इतना कि जब क्रोध आएगा तो अपने परिवार के प्राणियों को ही. ಮತ್ತು ಕ್ರೋಧನೂ ಸಹ ಇಷ್ಟೊಂದು ಜಾಸ್ತಿ ಇರುತ್ತೆ. ಯಾವಾಗ ಅದಕ್ಕೆ ಕೋಪ ಬರುತ್ತೆ ಅವಾಗ ತಮ್ಮ ಪರಿವಾರದ ಪ್ರಾಣಿಗಳಿಗೂ ಸಹ अच्छी तरह से हिंसा करेगा. ತುಂಬ ಒಳ್ಳೆ ರೀತಿಯಿಂದ ಹಿಂಸೆ ಮಾಡ್ತಾರೆ. लोभी इतना ಲೋಭನು ಮತ್ತೆ ಇಷ್ಟೊಂದು ಜಾಸ್ತಿ ಇರುತ್ತೆ कि छोटे मुंह की मटकी मिट्टी की उसमें चना डाल दो भुना हुआ, बंदर आके उसमें हाथ डालेगा, मुट्ठी बांध लेगा. उसकी मोहरा छोटा है, वो लिए फिरेगा, मुट्ठी नहीं छोड़ेगा. ಅದಕ್ಕೆ ಬಾಬಾ ಹೇಳ್ತಾರೆ, ಲೋಭನೂ ಇಷ್ಟೊಂದು ಜಾಸ್ತಿ ಇರುತ್ತೆ. ಒಂದು ವೇಳೆ ಒಂದು ಮಣ್ಣಿನ ಮಡಿಕೆಯಲ್ಲಿ ಹುರ್ಗಡ್ಲೆನ ಹಾಕಿಟ್ಬಿಟ್ರೆ ಅದು ಅದನ್ನು ತಗೊಳಕ್ಕೆ ಕೈ ಹಾಕಿದರೆ ಒಳಗಡೆ ಕೈಯನ್ನು ಹಿಡಿ ಕಟ್ಕೊಂಡ್ಬಿಡುತ್ತೆ ಅದು. ಆದರೆ ಅದನ್ನು ಬಿಡೋದಿಲ್ಲ. ಅದನ್ನು ಹಾಗೆ ಮಡಿಕೆ ಸಮೇತ ಇಟ್ಕೊಂಡು ತಿರುಗಾಡುತ್ತೆ ಹೊರತು ಅದನ್ನು ಅದು ಬಿಡೋದಿಲ್ಲ ಕೈನ. इतना लोभी ಅಂದರೆ ಇಷ್ಟೊಂದು ಜಾಸ್ತಿ ಲೋಭ ವಿಕಾರ ಇರುತ್ತೆ. और कामी इतना ಮತ್ತು ಕಾಮಿನೂ ಸಹ ಇಷ್ಟೊಂದು ಕಾಮಿ ಆಗಿರ್ತಾರೆ कि मकान की टुंगस पे चढ़ जाएगा बंदरी को लेकर. ಹೆಣ್ಣು ಕೋತಿಯನ್ನು ತಗೊಂಡ್ಬಿಟ್ಟು ಕೋತಿ ಏನು ಮಾಡುತ್ತೆ, ಮನೆಯ ತುದಿಯಲ್ಲಿ ಹೋಗಿ ಹತ್ತು ಕುತ್ಕೊಂಡ್ಬಿಡುತ್ತೆ. पेड़ की टुंगस पे चला जाएगा, ಅಥವಾ ಮರದ ತುದಿಯಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ. वहां जाकर के विकार भोगेगा. उसको कोई शर्म लिहाज नहीं हो सकती. ಅಲ್ಲಿ ಹೋಗ್ಬಿಟ್ಟು ಸಹ ಅದು ತಮ್ಮ ವಿಕಾರವನ್ನು ಭೋಗಿಸುತ್ತೆ. ಅದಕ್ಕೆ ಯಾವುದೇ ಪ್ರಕಾರದ ನಾಚಿಕೆ ಅನ್ನೋದೇನು ಇರೋದೇ ಇಲ್ಲ. तो ऐसे ह्यूमन बंदरों की सेना भगवान लेता है. ಮತ್ತೆ ತಂದೆನು ಭಗವಂತನು ಬಂದ್ಬಿಟ್ಟು ಈ ತರ ಹ್ಯೂಮನ್ ಕೋತಿಗಳ ಸೈನ್ಯನ ತಗೊಂತಾರೆ. और बंदरों को इसके लायक बनाता है. मंदिर में मूर्तियां जिनकी बनाई जाए इसे लायक बनाता है. ಮತ್ತೆ ಆ ಕೋತಿಗಳನ್ನು ಯಾವ ತರ ಯೋಗ್ಯರನ್ನಾಗಿ ಮಾಡ್ತಾರೆ, ಭಗವಂತ ಬಂದ್ಬಿಟ್ಟು ದೇವತೆಗಳ ತರ ಯೋಗ್ಯರನ್ನಾಗಿ ಮಾಡ್ತಾರೆ. ದೇವಸ್ಥಾನದಲ್ಲಿ ಯಾರನ್ನ ಇಡ್ತಾರೆ ಆ ತರ ಯೋಗ್ಯರನ್ನಾಗಿ ಮಾಡ್ತಾರೆ. तो बोला राजा बनाने से पहले बेहद विश्व की बादशाही सौंपने से पहले ಅದಕ್ಕೋಸ್ಕರ ಹೇಳಿದ್ರು, ರಾಜರನ್ನಾಗಿ ಮಾಡೋಕ್ಕಿಂತ ಮುಂಚೆ, ಬೇಹದ್ದಿನ ವಿಶ್ವದ ಆಸ್ತಿಯನ್ನು ಕೊಡ್ಲಿಕ್ಕಿಂತ ಮುಂಚೆ राजयोग जरूर पढ़ाएंगे. ರಾಜಯೋಗವನ್ನು ಖಂಡಿತವಾಗಿ ಓದಿಸ್ತಾರೆ. तो बताओ 18 जनवरी 69 तक ಮತ್ತೆ ಹೇಳಿ, ಜನವರಿ 18ನೇ ತಾರೀಕಿಗೆ 69ನೇ ಇಸ್ವಿವರೆಗೂ राजयोग पढ़ाया या नहीं पढ़ाया? ರಾಜಯೋಗವನ್ನು ಓದಿಸಿದ್ರು ಇಲ್ವೋ? सिखाया या नहीं सिखाया? ಕಲಿಸಿದರು ಇಲ್ವೋ? ಯಾರು ಅಂದ್ರು ಕಲಿಸಿಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಅಚ್ಚ ಕಲಿಸಿಲ್ವಾ?
ब्रह्मा कुमारियों के सामने साबित करोगे ಅದಕ್ಕೆ ಬಾಬಾ ಹೇಳ್ತೀರಾ ಬ್ರಹ್ಮಕುಮಾರಿಯರ ಎದುರುಗಡೆ ಹೋಗ್ಬಿಟ್ಟು ಸಿದ್ಧ ಮಾಡ್ತೀರಾ है कि ब्रह्मा बाबा ने राजयोग नहीं सिखाया? ಅಂದ್ರೆ ಬ್ರಹ್ಮ ಬಾಬಾ ರಾಜಯೋಗವನ್ನ ಕಲಿಸಿಲ್ಲ. अरे कोई साबित करेगा? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಈ ಮಾತನ್ನ ಯಾರಾದರೂ ಸಿದ್ಧ ಮಾಡ್ತಾರಾ? अरे जब साबित ही नहीं करेंगे तो वो मानेंगे कैसे? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾವಾಗ ನೀವು ಸಿದ್ಧನೆ ಮಾಡಕ್ಕಾಗಲ್ಲ ಅಂದ್ರೆ ಮತ್ತೆ ಅವ್ರು ಯಾವ ತರ ಒಪ್ಕೊಂತಾರೆ? और वो ही नहीं मानेंगे ಮತ್ತೆ ಯಾವಾಗ ಅವರೇ ಒಪ್ಕೊಳೋದಿಲ್ಲ जो ब्रह्मा वत्स हैं, ब्रह्मा की वाणी सुनते हैं, सुनाते हैं, ಯಾರು ಬ್ರಹ್ಮ ವತ್ಸರಾಗಿದ್ದಾರೆ, ಬ್ರಹ್ಮನ ವಾಣಿಯನ್ನ ಕೇಳ್ತಾರೆ, ಹೇಳ್ತಾರೆ तो दुनिया वाले मानेंगे ಅಂತ ಆತರ ಇದ್ರೆ ಮತ್ತೆ ಪ್ರಪಂಚದವ್ರು ಒಪ್ಕೊಂತಾರ ಆ ಮಾತನ್ನ? है? तो राजयोग की पढ़ाई पढ़ाने वाला कौन है? ಮತ್ತೆ ಈ ರಾಜಯೋಗದ ವಿದ್ಯಾಭ್ಯಾಸವನ್ನು ಓದಿಸುವಂತವ್ರು ಯಾರಾಗಿದ್ದಾರೆ? है? त्रिमूर्ति शिव कहा जाता है. ತ್ರಿಮೂರ್ತಿ ಶಿವ ಅಂತ ಹೇಳಲಾಗುತ್ತೆ. ब्रह्मा की मूर्ति जो बना के रखी है वो मूर्ति ಬ್ರಹ್ಮನ ಮೂರ್ತಿಯನ್ನ ಏನ್ ಮಾಡಿಟ್ಟಿದ್ದಾರೆ ಆ ಮೂರ್ತಿ विष्णु का कार्य तो बाद का है. ವಿಷ್ಣುವಿನ ಕಾರ್ಯ ಅಂತೂ ಆಮೇಲೆ ಮಾಡೋದಾಗಿದೆ. राजधानी स्थापन होने के बाद ರಾಜಧಾನಿ ಸ್ಥಾಪನೆ ಆದ ನಂತರ ಮಾಡುವ ಕಾರ್ಯ ಆಗಿದೆ. बीच में शंकर का पार्ट आता है. ಮಧ್ಯದಲ್ಲಿ ಶಂಕರನ ಪಾತ್ರ ಬರುತ್ತೆ. ब्रह्मा के बाद शंकर की मूर्ति का पार्ट. ಬ್ರಹ್ಮನ ನಂತರ ಶಂಕರನ ಮೂರ್ತಿಯ ಪಾತ್ರ ಬರುತ್ತೆ. त्रिमूर्ति के रूप में आज भी यादगार में 3 शेर दिखाए जा रहे हैं. ತ್ರಿಮೂರ್ತಿಯ ರೂಪದಲ್ಲಿ ಇವತ್ತು ಸಹ 3 ಹುಲಿಗಳನ್ನ ತೋರಿಸಲಾಗುತ್ತೆ. अशोक की लाट में हो, ಅಶೋಕಿನ ಲಾಟ್ನಲ್ಲೇ ಆಗಲಿ, नोटों में चित्र छपे हो, ಅಥವಾ ನೋಟ್ಗಳಲ್ಲೂ ಸಹ ಚಿತ್ರವನ್ನ ಮುದ್ರಣೆ ಮಾಡಿದ್ದಾರೆ. 3 शेर के 3 ಹುಲಿಗಳ ಚಿತ್ರವನ್ನ ಮಾಡಿದ್ದಾರೆ. त्रिमूर्ति हाउस, त्रिमूर्ति रोड ತ್ರಿಮೂರ್ತಿ ಹೌಸ್ ಆಗಲಿ, ತ್ರಿಮೂರ್ತಿ ರೋಡ್ ಆಗಲಿ यादगार बने हुए हैं. ನೆನಪಾರ್ಥಗಳನ್ನು ಸಹ ಮಾಡಿದ್ದಾರೆ. तो वो दूसरी मूर्ति जो योगी के रूप में चित्रों में ज्यादा दिखाई जाती है, ಮತ್ತೆ ಆ ಇನ್ನೊಂದು ಮೂರ್ತಿ ಯಾರನ್ನ ಯೋಗಿಗಳ ರೂಪದಲ್ಲಿ ಜಾಸ್ತಿ ತೋರಿಸಲಾಗುತ್ತೆ ಚಿತ್ರದಲ್ಲಿ ಅವರನ್ನ, वही मूर्ति है ಮತ್ತೆ ಅದೇ ಮೂರ್ತಿ ಆಗಿದೆ जो राजयोग सिखाने वाली है. ಅವರೇ ರಾಜಯೋಗವನ್ನ ಕಲಿಸುವಂತವರಾಗಿದ್ದಾರೆ. इसलिए कहते हैं, ಅದಕ್ಕೋಸ್ಕರ ಹೇಳ್ತಾರೆ, ब्रह्म महावाक्य में कहते हैं, ಬ್ರಹ್ಮ ಮಹಾವಾಕ್ಯಗಳಲ್ಲೂ ಸಹ ಹೇಳ್ತಾರೆ, राजयोग सिवाय एक शिव बाबा के दुनिया में कोई भी सिखा ही नहीं सकता. ರಾಜಯೋಗವನ್ನ ಪ್ರಪಂಚದಲ್ಲಿ ಒಬ್ಬ ಶಿವಬಾಬನ ಬಿಟ್ಟು ಬೇರೆ ಯಾರು ಕಲಿಸ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. चाहे दुनिया में कोई हो, ಭಲೆ ಪ್ರಪಂಚದಲ್ಲೇ ಯಾರೇ ಆಗಿರ್ಲಿ, चाहे ब्रह्माओं की दुनिया में कोई निकले, ಅಥವಾ ಬ್ರಹ್ಮನ ಪ್ರಪಂಚದಲ್ಲಿ ಯಾರಾದ್ರೂ ಆತರ ತಯಾರಾಗ್ಲಿ, विष्णु पार्टी नाम धारण करने वाले, ವಿಷ್ಣು ಪಾರ್ಟಿಯನ್ನ ಹೆಸರನ್ನ ಧಾರಣೆ ಮಾಡ್ಕೊಳ್ಳುವಂತವ್ರು कोई भी राजयोग नहीं सिखा सकते. ಯಾರು ಸಹ ರಾಜಯೋಗವನ್ನ ಕಲಿಸ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. भोगी बनाएंगे ಭೋಗಿಗಳನ್ನಾಗಿ ಮಾಡ್ತಾರೆ, लेकिन राजयोगी नहीं बना सकते और पढ़ाई भी नहीं पढ़ा सकते. ಆದರೆ ರಾಜಯೋಗಿಗಳನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆ ತರ ವಿದ್ಯಾಭ್ಯಾಸವನ್ನು ಸಹ ಓದಿಸ್ಲಿಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ. पहले थ्योरी और फिर अंत में ಮೊದಲಾಗಿದೆ ಥಿಯೋರಿ, ಮತ್ತೆ ಅಂತ್ಯದಲ್ಲಿ ಏನಾಗುತ್ತೆ, प्रैक्टिकल भी देखा जाता है. ಅಂತ್ಯದಲ್ಲಿ ಮತ್ತೆ ಪ್ರಾಕ್ಟಿಕಲ್ಲೂ ಸಹ ನೋಡ್ಲಾಗುತ್ತೆ. तो प्रैक्टिकल में जो पास सो पास, ಮತ್ತೆ ಪ್ರಾಕ್ಟಿಕಲ್ ನಲ್ಲಿ ಯಾರು ಪಾಸ್ ಆಗ್ತಾರೆ ಅವ್ರು ಪಾಸ್ ಆಗೋಗ್ತಾರೆ. प्रैक्टिकल में फेल तो फेल कहा जाता है. ಪ್ರಾಕ್ಟಿಕಲ್ ನಲ್ಲಿ ಫೇಲ್ ಆದ್ರೆ ಮತ್ತೆ ಅವರಿಗೆ ಫೇಲ್ ಅಂತ ಹೇಳಲಾಗುತ್ತೆ. पूरी थ्योरी में कोई पास हो जाए, ಒಂದ್ ವೇಳೆ ಪೂರ್ತಿ ಥಿಯೋರಿಯಲ್ಲಿ ಯಾರಾದ್ರೂ ಪಾಸ್ ಆಗ್ಬಿಟ್ರೆ
और प्रैक्टिकल में फेल हो जाए तो ಮತ್ತೆ ಒಂದು ವೇಳೆ ಪ್ರಾಕ್ಟಿಕಲ್ನಲ್ಲಿ ಅವ್ರು ಫೇಲ್ ಆಗೋಗ್ಬಿಟ್ರೆ फेल ही कहा जाएगा। ಅವರಿಗೆ ಫೇಲ್ ಅಂತಾನೆ ಹೇಳಲಾಗುತ್ತೆ. ऐसे बहुत से वकील होते हैं, ಈ ಥರ ತುಂಬ ಜನ ವಕೀಲರು ಇರ್ತಾರೆ. सालों साल पढ़ाई पढ़ते हैं वकालत की, ಇಡೀ ವರ್ಷಗಳೆಲ್ಲ ವಿದ್ಯಾಭ್ಯಾಸವನ್ನು ಓದ್ತಾರೆ, ವಕೀಲರಾಗುವಂಥ ವಿದ್ಯೆಯನ್ನು ಓದ್ತಾರೆ. और प्रैक्टिकल में किसी बड़े वकीलों के नीचे काम करते हैं तो टोटल फेल हो जाते हैं। ಮತ್ತು ಪ್ರಾಕ್ಟಿಕಲ್ನಲ್ಲಿ ಯಾವುದಾದ್ರೂ ದೊಡ್ಡ ವಕೀಲರ ಕೈ ಕೆಳಗಡೆ ಕೆಲಸ ಮಾಡುವಾಗ ಅವ್ರು ಪೂರ್ತಿನೇ ಫೇಲ್ ಆಗೋಗ್ಬಿಡ್ತಾರೆ. बाबा कहते कोई कोई वकील 4 आने भी नहीं कमा पाते दिन में। ಬಾಬಾ ಅಂತೂ ಹೇಳ್ತಾರೆ, ಕೆಲವರು ವಕೀಲರಂತೂ ಇಡೀ ದಿನದಲ್ಲಿ 4 ರೂಪಾಯಿನೂ ಸಹ ಸಂಪಾದನೆ ಮಾಡೋಕ್ಕಾಗಲ್ಲ. तो फेल हुए या पास हुए? ಮತ್ತೆ ಆ ಥರ ಇದ್ರೆ ಅವ್ರಿಗೆ ಏನಂತ ಹೇಳಲಾಗುತ್ತೆ? ಪಾಸ್ ಆದ್ರ ಫೇಲ್ ಆದ್ರ? फेल हो गए। ಫೇಲ್ ಆದ್ರು ಅಂತಾನೆ ಹೇಳಲಾಗುತ್ತೆ. ऐसे ही है ಮತ್ತೆ ಅದೇ ರೀತಿ ಆಗಿದೆ. कि वो स्वर्ग की स्थापना करने वाला बाप ಆ ಸ್ವರ್ಗದ ಸ್ಥಾಪನೆಯನ್ನು ಮಾಡುವಂತ ತಂದೆ अभी वो रास्ता तो बताते हैं, ಇವಾಗ ಅವ್ರ ದಾರಿಯನ್ನಂತೂ ಹೇಳ್ತಾರೆ. राजयोगी बनने का रास्ता बताते हैं, ರಾಜಯೋಗಿಗಳಾಗುವಂತ ದಾರಿಯನ್ನ ಹೇಳ್ತಾರೆ. राजयोग से विश्व की बादशाही लेने का रास्ता बताते हैं, ರಾಜಯೋಗದಿಂದ ವಿಶ್ವದ ಆಸ್ತಿಯನ್ನ ತಗೊಳ್ಳುವಂತ ದಾರಿಯನ್ನ ಹೇಳ್ಕೊಡ್ತಾರೆ. तो हम बाबा बाबा करते रहें ಮತ್ತೆ ನಾವು ಬಾಬಾ ಬಾಬಾ ಅಂತ ಹೇಳ್ತಾ ಇರ್ಬೇಕಾ? कि शिव बाबा से हम वर्षा ले रहे हैं बेहद का, ಅಥವಾ ನಾವು ಶಿವಬಾಬಾನಿಂದ ಬೇಹದ್ದಿನ ಆಸ್ತಿಯನ್ನ ತಗೊಂತಾ ಇದೀವ? क्योंकि हमारा बेहद का बाबा है। ಯಾಕೆಂದ್ರೆ ಅವ್ರನ್ನಂತೂ ನಮ್ಗೆ ಬೇಹದ್ದಿನ ಬಾಬಾ ಆಗಿದ್ದಾರೆ. हद का मकीन जमीन जायदाद का वर्षा नहीं ले रहे हैं, ನಾವು ಹದ್ದಿನ ಭೂಮಿಯ ಪ್ರಾಪರ್ಟಿಯನ್ನ ತಗೊಂತಾ ಇಲ್ಲ, ಆಸ್ತಿಯನ್ನ ತಗೊಂತಾ ಇಲ್ಲ. ನಾವು बेहद का वर्षा मुक्ति और जीवन मुक्ति का है। ನಾವು ಬೇಹದ್ದಿನ ಆಸ್ತಿ ತಗೊಂತಾ ಇದೀವಿ, ಮುಕ್ತಿ ಮತ್ತೆ ಜೀವನ್ ಮುಕ್ತಿಯ ಆಸ್ತಿ. और वो वर्षा हमको बड़ा सहज देते हैं। ಮತ್ತೆ ಆ ಆಸ್ತಿ ನಮ್ಗೆ ತುಂಬಾ ಸಹಜವಾಗಿ ಕೊಡ್ತಾರೆ. क्या? क्योंकि सहज राजयोग की पढ़ाई है। ಯಾಕೆಂದ್ರೆ ಇದು ಸಹಜ ರಾಜಯೋಗದ ವಿದ್ಯಾಭ್ಯಾಸ ಆಗಿದೆ. ये पढ़ाई कठिन राजयोग नहीं है। ಈ ವಿದ್ಯಾಭ್ಯಾಸ ಕಠಿಣ ರಾಜಯೋಗದಾಗಿಲ್ಲ. कहते हैं कि बच्चे मुझे याद करो। ಹೇಳ್ತಾರೆ, ಮಕ್ಕಳೇ ನನ್ನನ್ನ ನೆನ್ಪು ಮಾಡಿ ಅಂತ. क्या कहते हैं? मुझे याद करो। कौन कहते हैं? ಏನಂತ ಹೇಳ್ತಾರೆ? ನನ್ನನ್ನ ನೆನ್ಪು ಮಾಡಿ ಅಂತ ಹೇಳ್ತಾರೆ. कौन कहते हैं? कौन सी आत्मा कहती है मुझे याद करो? ಯಾವ ಆತ್ಮ ಹೇಳ್ತಾರೆ ನನ್ನನ್ನೇ ನೆನ್ಪು ಮಾಡಿ ಅಂತ? शिव बाबा कहते हैं। ಯಾರು ಅಂದ್ರು ಶಿವಬಾಬಾ ಹೇಳ್ತಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಶಿವಬಾಬಾ ಹೇಳ್ತಾರ? उनका रूप क्या ಅವರ ರೂಪ ಏನಾಗಿದೆ? है? साकार निराकार। ಯಾರು ಅಂದ್ರು ಸಾಕಾರ ಮತ್ತೆ ನಿರಾಕಾರ ಅಂತ. ब्रह्मा के तन में। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚ ಬ್ರಹ್ಮನ ತನ್ವಿನಲ್ಲಿ. ब्रह्मा के तन में कौन कहते हैं? ಬ್ರಹ್ಮನ ತನ್ವಿನಲ್ಲಿ ಯಾರು ಹೇಳ್ತಾರೆ? हैं? कहते ही हैं कि मुझे याद करो बच्चे। ಹೇಳ್ತಾರೆ ಅಲ್ವಾ, ನನ್ನನ್ನ ನೆನ್ಪು ಮಾಡಿ ಮಕ್ಕಳೇ ಅಂತ. और वर्षे को याद करो। ಮತ್ತೆ ಆಸ್ತಿಯನ್ನ ನೆನ್ಪು ಮಾಡಿ. फिर कहते हैं घर को भी याद करो। ಮತ್ತೆ ಹೇಳ್ತಾರೆ ಮನೆಯನ್ನು ನೆನ್ಪು ಮಾಡಿ ಅಂತ. घर को याद करें, वर्षे को याद करें। ಮನೆಯನ್ನ ನೆನ್ಪು ಮಾಡ್ಬೇಕಾ, ಆಸ್ತಿಯನ್ನ ನೆನ್ಪು ಮಾಡ್ಬೇಕಾ? मुझे एक को याद करने की बात कहते हैं। ನಾನೊಬ್ರನ್ನೇ ನೆನ್ಪು ಮಾಡುವಂತ ಮಾತನ್ನ ಹೇಳ್ತಾರೆ. 3 को याद करें कि 1 को याद करें? 3 ಜನಗಳನ್ನ ನೆನ್ಪು ಮಾಡ್ಬೇಕಾ ಅಥವಾ ಒಬ್ಬರನ್ನೇ ನೆನ್ಪು ಮಾಡ್ಬೇಕಾ? अरे 3 नहीं हो गए। ಅಚ್ಚ, ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ 3 ಜನ ಆಗ್ಲಿಲ್ವಾ? घर को याद करो, वर्षे को याद करो। ಮನೆಯನ್ನ ನೆನ್ಪು ಮಾಡಿ, ಆಸ್ತಿಯನ್ನ ನೆನ್ಪು ಮಾಡಿ. घर है आत्माओं का, आत्मलोक परम धाम। ಮನೆ ಆಗಿದೆ ಆತ್ಮಗಳ ಆತ್ಮಲೋಕ ಅಂದ್ರೆ ಪರಮಧಾಮ. वर्षा है स्वर्ग की बादशाही। ಆಸ್ತಿ ಆಗಿದೆ ಸ್ವರ್ಗದ ಬಾದ್ಶಾಹಿ. और मुझे याद करो, ಮತ್ತೆ ನನ್ನನ್ನ ನೆನ್ಪು ಮಾಡಿ. कौन सी आत्मा कहती है? ಈ ತರ ಯಾವ ಆತ್ಮ ಹೇಳುತ್ತೆ? उनको मन है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವರಿಗೆ ಮನಸ್ಸಿದೆನಾ? शिव बाप अगर कहें
ಒಂದ್ ವೇಳೆ ಶಿವತಂದೆ ಹೇಳಿದ್ರೆ मना भव तो उनको मन है। ಒಂದ್ ವೇಳೆ ಶಿವತಂದೆ ಹೇಳಿದ್ರೆ ಮನ್ಮನ ಭವ ಅಂತ ಅಂದ್ರೆ ಅವ್ರಿಗೇನ್ ಮನಸ್ಸಿದೆನಾ? वो तो सदा अमन चैन में रहने वाला है। ಅವರಂತೂ ಯಾವಾಗ್ಲೂ ಅಮನ್ ಚೈನ್ನಲ್ಲಿರುವಂತವ್ರಾಗಿದ್ದಾರೆ. उनको तो मन है ही नहीं ಅವರಿಗಂತೂ ಮನಸ್ಸಿಲ್ವೇ ಇಲ್ಲ. जो चलायमान हो। ಅಂದ್ರೆ ಅವ್ರ ಮನಸ್ಸು ಚಂಚಲ ಆಗ್ಲಿಕ್ಕೆ ಚಲಾಯಮಾನ ಆಗ್ಲಿಕ್ಕೆ ಮನಸ್ಸೇ ಇಲ್ಲ ಅವ್ರ ಹತ್ರ. तो कौन कहते हैं मुझे याद करो? ಮತ್ತೆ ಈ ತರ ಯಾರು ಹೇಳ್ತಾರೆ ನನ್ನನ್ನ ನೆನ್ಪು ಮಾಡಿ ಅಂತ? जिसमें प्रवेश करते हैं ಯಾರು ಹೇಳಿದ್ರು 3 ಪಾತ್ರಧಾರಿಗಳು ಹೇಳ್ತಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಅಲ್ಲ, ಯಾರಲ್ಲಿ ಪ್ರವೇಶ ಮಾಡ್ತಾರೆ वो हीरो पार्टधारी। ಆ ಯಾರಲ್ಲಿ ಪ್ರವೇಶ ಮಾಡ್ತಾರೆ ಆ ಹೀರೋ ಪಾತ್ರಧಾರಿ जब संपन्न बाप समान बनता है ಯಾವಾಗ ಅವರು ಸಂಪನ್ನ ತಂದೆ ಸಮಾನ ಆಗ್ತಾರೆ तब की बात है। तो ಇದು ಆವಾಗಿನ ಮಾತಾಗಿದೆ. क्या सारी मनुष्य सृष्टि उस एक को ही याद करेगी। ಏನಂತ ಹೇಳಿದ್ರು ಇಡೀ ಮನುಷ್ಯ ಸೃಷ್ಟಿ ಅವರೊಬ್ಬರನ್ನೇ ನೆನ್ಪು ಮಾಡುತ್ತೆ. वो एक क्या याद करता होगा? ಮತ್ತೆ ಅವರೊಬ್ರು ಏನ್ ಒಂದನ್ನ ನೆನ್ಪು ಮಾಡಬಹುದಾಗಿದೆ? वो एक याद करेगा, एक शिव बाबा, दूसरा न कोई। ಅವರೊಬ್ಬರೇ ನೆನ್ಪು ಮಾಡ್ತಾರೆ ಏನಂತ? ಒಬ್ಬ ಶಿವಬಾಬನ್ ಬಿಟ್ಟು ಬೇರೆ ಯಾರು ಇಲ್ಲ ಅಂತ. अरे भाई तुम्हारे लिए बाबा कौन? ಅದಕ್ಕೆ ಬಾಬಾ ಹೇಳ್ತಾರೆ, ಅರೆ ನಿಮ್ಗೋಸ್ಕರ ಬಾಬಾ ಮತ್ತೆ ಯಾರಾಗಿದ್ದಾರೆ? बाबा तो साकार निराकार का मेल। ಬಾಬಾ ಅಂತೂ ಸಾಕಾರ ಮತ್ತೆ ನಿರಾಕಾರನ ಕಂಬೈಂಡ್ ರೂಪಕ್ಕೆ ಹೇಳಲಾಗುತ್ತೆ. तो शिव बाप कहते हैं ಅದಕ್ಕೋಸ್ಕರ ಮತ್ತೆ ಶಿವ ತಂದೆ ಹೇಳ್ತಾರೆ, तेरी बुद्धि में बाबा कहने से सिर्फ बिंदी ही याद आवे। ನಿಮ್ ಬುದ್ಧಿಯಲ್ಲಿ ಬಾಬಾ ಅಂತ ಹೇಳೋದ್ರಿಂದ ಕೇವಲ ಬಿಂದಿಯನ್ನೇ ನೆನ್ಪು ಬರುತ್ತಷ್ಟೇ. वो तेरी जिसके लिए बोला वो एक तेरी कौन है? ಮತ್ತೆ ನಿಮ್ ಬುದ್ಧಿಯಲ್ಲಿ ಅಂತ ಯಾರಿಗೆ ಹೇಳಿದ್ರು ಆ ಒಬ್ರು ಯಾರಾಗಿದ್ದಾರೆ? ಯಾರಿಗೋಸ್ಕರ ಹೇಳ್ತಾ ಇದಾರೆ ನಿಮ್ ಬುದ್ಧಿಯಲ್ಲಿ ಬಾಬಾ ಅಂತ ಹೇಳೋದ್ರಿಂದ ಕೇವಲ ಬಿಂದಿನೇ ನೆನ್ಪು ಬರುತ್ತೆ ಅಂತ. वो एक के लिए बोला ಮತ್ತೆ ಅದು ಒಬ್ರಿಗೋಸ್ಕರ ಹೇಳಿದ್ದಾರೆ. कि तेरी बुद्धि में बाबा कहने से साकार कोई याद नहीं आएगा। ಅಂದ್ರೆ ನಿಮ್ ಬುದ್ಧಿಯಲ್ಲಿ ಬಾಬಾ ಅಂತ ಹೇಳೋದ್ರಿಂದ ಯಾವುದೇ ಸಾಕಾರ ಏನ್ ನೆನ್ಪಿಗೆ ಬರೋದಿಲ್ಲ. ಯಾರ್ ನೆನ್ಪಿಗೆ ಬರ್ತಾರೆ? आएगा बिंदी ही याद आएगी। ಕೇವಲ ಬಿಂದಿನೇ ನೆನ್ಪಿಗೆ ಬರ್ತಾರೆ. तो वो स्वरूप कौन सा है? ಮತ್ತೆ ಆ ಸ್ವರೂಪ ಯಾವ್ದಾಗಿದೆ? जो बाप का बड़ा बच्चा है ಯಾರು ತಂದೆ ದೊಡ್ಡ ಮಗು ಆಗಿದ್ದಾರೆ वो अंत तक अपने बाप को ही याद करेगा, ಅವರು ಅಂತ್ಯದವರೆಗೂ ತಮ್ಮ ತಂದೆಯನ್ನೇ ನೆನ್ಪು ಮಾಡ್ತಾರೆ. निराकार रूप में, ಅಂದ್ರೆ ಅವರು ನಿರಾಕಾರ ರೂಪದಲ್ಲಿ ಅವ್ರನ್ನೇ ನೆನ್ಪು ಮಾಡ್ತಾರೆ. ज्योति बिंदु रूप में। और ಜ್ಯೋತಿರ್ಬಿಂದು ರೂಪದಲ್ಲಿ. ಮತ್ತೆ वही बच्चा कह सकता है ಮತ್ತೆ ಅದೇ ಮಗು ಈ ಮಾತನ್ನ ಹೇಳ್ಬೋದಾಗಿದೆ ಏನಂತ? मत मना भव मेरे मन में समा। अरे तेरे मन में क्या है? ಮನ್ಮನ ಭವ ಅಂತ ಅಂದ್ರೆ ನನ್ನ ಮನಸ್ಸಿನಲ್ಲಿ ಸಮಾವೇಶನೆ ಮಾಡಿ ನಿಮ್ಮ ಮನಸ್ಸನ್ನ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ? तेरे मन में क्या है? ಕೇಳ್ತಾ ಇದ್ದಾರೆ ಬಾಬಾ, ನಿಮ್ಮ ಮನಸ್ಸಿನಲ್ಲಿ ಏನಿದೆ? ज्योति बिंदु आत्मा, ಜ್ಯೋತಿರ್ಬಿಂದು ಆತ್ಮ ಇದೆ. शिव वही तो है। ಶಿವ ಅವರೇ ಆಗಿದ್ದಾರೆ ಅಲ್ವಾ? तो उसी में तुम समा जाओ। ಮತ್ತೆ ಅವರಲ್ಲಿ ನೀವು ಸಮಾವೇಶನೆ ಆಗ್ಬಿಡಿ. मत मना भव मेरे मन में समा जाओ। ಮನ್ಮನ ಭವ ಅಂದ್ರೆ ನನ್ನ ಮನಸ್ಸಿನಲ್ಲಿ ನಿಮ್ಮ ಮನಸ್ಸನ್ನು ಸೇರಿ ಒಂದ್ ಮಾಡ್ಬಿಡಿ. माने मेरे मन में निराकारी ज्योति बिंदु है, ಅಂದ್ರೆ ನನ್ನ ಮನಸ್ಸಿನಲ್ಲಿ ನಿರಾಕಾರಿ ಜ್ಯೋತಿರ್ಬಿಂದು ಇದ್ದಾರೆ. तो तुम भी उसी में समा जाओ। ಮತ್ತೆ ನೀವು ಸಹ ಅದರಲ್ಲೇ ಸಮಾವೇಶನೆ ಆಗ್ಬಿಡಿ. निराकारी ज्योति बिंदु बनकर के समाएंगे। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮತ್ತೆ ನಿರಾಕಾರಿ ಜ್ಯೋತಿರ್ಬಿಂದು ಆಗ್ಬಿಟ್ಟು ಸಮಾವೇಶನೆ ಆಗ್ತೀರಾ? या इंद्रियों से जो देह बनी है ಅಥವಾ ಇಂದ್ರಿಯಗಳಿಂದ ಏನ್ ದೇಹ ತಯಾರಾಗಿದೆ वो देह बन करके समा जाएंगे। ಆ ದೇಹ ಆಗ್ಬಿಟ್ಟು ಸಮಾವೇಶನೆ ಆಗ್ತೀರಾ? है? हाँ, देह को भूल जाओ। देह ನಿರಾಕಾರಿ ಆಗ್ಬಿಟ್ಟು ಸಮಾವೇಶನೆ ಆಗ್ತೀವಿ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾ ದೇಹವನ್ನ ಮರ್ತ್ ಬಿಡಿ, की इंद्रियों को भूल जाओ, ದೇಹದ ಇಂದ್ರಿಯಗಳನ್ನು ಮರ್ತ್ ಬಿಡಿ, अपन को आत्मा समझो, ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ. फिर मुझे याद करो निरंतर। ಅವಾಗ ಮತ್ತೆ ನಿರಂತರವಾಗಿ ನನ್ನನ್ನ ನೆನ್ಪು ಮಾಡಿ. ऐसी स्टेज इस मनुष्य सृष्टि की
सब मनुष्य मात्र 500-700 करोड़ की बनेगी। ಮತ್ತು ಈ ಥರ ಸ್ಟೇಜ್ ಏನಿದೆ, ಈ ಸೃಷ್ಟಿಯಲ್ಲಿರುವಂಥ ಮನುಷ್ಯ ಮಾತ್ರರು ಯಾರೇ ಇದ್ದಾರೆ 500-700 ಕೋಟಿ ಆತ್ಮಗಳು, ಎಲ್ಲರದು ಆ ಥರ ಸ್ಟೇಜ್ ಆಗೋಗುತ್ತೆ. तो सभी उसकी याद में समा जाएंगे। ಅವಾಗ ಮತ್ತೆ ಎಲ್ಲರೂ ಅವ್ರ ನೆನಪಿನಲ್ಲಿ ಸಮಾವೇಶನೆ ಆಗೋಗ್ತಾರೆ. उसी में से जन्म लेते हैं, नई सृष्टि बनती है ಮತ್ತೆ ಅವರಿಂದನೇ ಜನ್ಮ ತಗೊಂತಾರೆ, ಅದರಿಂದನೇ ಹೊಸ ಸೃಷ್ಟಿ ತಯಾರಾಗುತ್ತೆ. और अंत में उसी में समा जाते हैं। ಮತ್ತೆ ಅಂತ್ಯದಲ್ಲಿ ಅದರಲ್ಲೇ ಸಮಾವೇಶನೆ ಆಗೋಗ್ತಾರೆ ಎಲ್ಲರೂ. इसलिए सन्यासियों ने लिख दिया है ಅದಕ್ಕೋಸ್ಕರ ಸನ್ಯಾಸಿಗಳು ಸಹ ಬರೆದ್ಬಿಟ್ಟಿದ್ದಾರೆ कि हम आत्माएं बलबूले हैं समंदर के। ನಾವು ಆತ್ಮಗಳು ಯಾರೇ ಇದ್ದೀವಿ, ನಾವು ಸಮುದ್ರದಲ್ಲಿರುವಂಥ ಗುಳ್ಳೆಗಳಾಗಿದ್ದೀವಿ, ಸ್ಪೈಸ್ ಆಗಿದ್ದೀವಿ. बुदबुदे छोटे बड़े ಚಿಕ್ಕವರು ದೊಡ್ಡವರು ಗುಳ್ಳೆಗಳಾಗಿದ್ದಾರೆ, ಎಲ್ಲರೂ ನೀರಿನ ಗುಳ್ಳೆಗಳು. पैदा होते हैं, खत्म होते हैं, ಅದರಲ್ಲೇ ಜನ್ಮ ತಗೊಂತಾರೆ ಮತ್ತೆ ನಷ್ಟ ಆಗೋಗ್ತಾರೆ, ಜನ್ಮ ತಗೊಂತಾರೆ ಮತ್ತೆ ನಷ್ಟ ಆಗೋಗ್ತಾರೆ. पैदा हुए फिर खत्म हुए। तो वास्तव में क्या बुदबुदे हैं? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ವಾಸ್ತವದಲ್ಲೇ ನಿಜವಾಗ್ಲೂ ನೀರಿನ ಗುಳ್ಳೆಗಳಾಗಿದ್ದಾರಾ? बुदबुदे तो समंदर के जल में समा जाते हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಆ ನೀರಿನ ಗುಳ್ಳೆಗಳಂತೂ ನೀರಿನಲ್ಲಿ ಸಮಾವೇಶನೆ ಆಗೋಗ್ತಾರೆ. और उन बुदबुदों में जो पानी का अंश होता है, ಮತ್ತೆ ಆ ನೀರಿನ ಗುಳ್ಳೆಗಳಲ್ಲಿ ನೀರಿನ ಅಂಶ ಇರುತ್ತೆ, वो खारा ही रह जाता है। ಅದು ಉಪ್ಪು ನೀರಾಗೆ ಇದ್ಬಿಡುತ್ತೆ. क्या बुदबुदे, सारे बुदबुदे इकट्ठे कर दो, ಅಂದ್ರೆ ಆ ನೀರಿನ ಗುಳ್ಳೆಗಳನ್ನ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡ್ಬಿಡಿ, पानी बन जाएगा। ಅವಾಗ ಅದು ಒಂದು ನೀರಾಗೋಗುತ್ತೆ. समंदर का जल भी खारा और बुदबुदों का जल भी खारा। ಸಮುದ್ರದ ನೀರು ಸಹ ಉಪ್ಪು ನೀರೇ ಆಗಿರುತ್ತೆ, ಮತ್ತೆ ಆ ನೀರಿನ ಗುಳ್ಳೆಗಳ ನೀರೇನ್ ತಯಾರಾಗುತ್ತೆ ಅದು ಸಹ ಉಪ್ಪು ನೀರಾಗೇ ಇರುತ್ತೆ. तो क्या आत्मा भगवान से निकलती है, भगवान में समा जाती है? ಮತ್ತೆ ಆತ್ಮ ಏನ್ ಭಗವಂತನಿಂದ ಬರ್ತಾರೆ, ಮತ್ತೆ ಭಗವಂತನಲ್ಲೇ ಸಮಾವೇಶನೆ ಆಗೋಗ್ತಾರೆ. तो क्या खारी है? ಮತ್ತೆ ಅದೇನು ಉಪ್ಪು ನೀರೇ ಆಗಿರ್ತಾರ, ಉಪ್ಪೇ ಆಗಿರ್ತಾರ? आत्मा खारी है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಆತ್ಮ ಏನು ಉಪ್ಪು ನೀರ್ ತರ ಆಗಿರ್ತಾರ? भगवान खारा है, ಭಗವಂತ ಉಪ್ಪು ನೀರಾಗಿದ್ದಾನ? लेकिन हर आत्मा में अलग अलग संकल्प चलते हैं। ಆದ್ರೆ ಪ್ರತಿಯೊಂದು ಆತ್ಮಗಳಲ್ಲಿ ಬೇರೆ ಬೇರೆ ಸಂಕಲ್ಪಗಳು ನಡೆಯುತ್ತೆ. 500-700 करोड़ मनुष्य आत्माओं के संकल्प 500-700 ಕೋಟಿ ಆತ್ಮಗಳ ಸಂಕಲ್ಪ एक ज्योति बिंदु में समा जाए। ಒಬ್ಬ ಜ್ಯೋತಿರ್ಬಿಂದುನಲ್ಲೇ ಸಮಾವೇಶನೆ ಆಗ್ಬಿಡ್ಬೇಕು. उसे कहेंगे मनमना भव। ಮತ್ತೆ ಅವಾಗ ಅವರಿಗೆ ಹೇಳಲಾಗುತ್ತೆ ಮನ್ಮನಾ ಭವ ಅಂತ. वो एक ज्योति बिंदु आत्मा ही ಅವರೊಬ್ಬರೇ ಜ್ಯೋತಿರ್ಬಿಂದು ಆತ್ಮ, ज्ञान का सागर है। ಅವರೊಬ್ಬರೇ ಜ್ಞಾನದ ಸಾಗರ ಆಗಿದ್ದಾರೆ. जो ज्ञान का सागर अकेला नहीं है इस सृष्टि पर। ಯಾರು ಜ್ಞಾನದ ಸಾಗರ ಈ ಸೃಷ್ಟಿಯಲ್ಲಿ ಒಬ್ಬರೇ ಆಗಿಲ್ಲ. क्या अव्यक्तवाणी में भी बोला, ಅವ್ಯಕ್ತವಾಣಿಯಲ್ಲೂ ಸಹ ಹೇಳಿದ್ದಾರೆ. ब्रह्मा बाबा ने जब शरीर छोड़ दिया था तब बोला, ಬ್ರಹ್ಮ ಬಾಬಾ ಯಾವಾಗ ಶರೀರ ಬಿಟ್ಬಿಟ್ಟಿದ್ರು ಅವಾಗೇ ಹೇಳಿದ್ರು, बाप अकेला नहीं है, ತಂದೆ ಒಬ್ಬರೇ ಆಗಿಲ್ಲ, शक्तियां तो साथ हैं ही। ಶಕ್ತಿಯರಂತೂ ಜೊತೆಯಲ್ಲಿದ್ದೇ ಇದ್ದಾರೆ. माना शक्ति रूप में जो पांचों तत्वों का बीज रूप सार है, ಅಂದರೆ ಶಕ್ತಿ ರೂಪದಲ್ಲಿ 5 ತತ್ವಗಳ ಸಾರ ರೂಪ ಏನಿದೆ, ಬಿಂದು ರೂಪ ಸಾರ ರೂಪ, वो लिंग जड़ रूप तो साथ है ही है। ಆ ಲಿಂಗದಲ್ಲಿ ಜಡ ರೂಪ ಅಂತೂ ಜೊತೆಯಲ್ಲಿದ್ದೇ ಇದೆ. वो ही माता है, वो ही परम ब्रह्म है। ಅವರೇ ತಾಯಿ ಆಗಿದ್ದಾರೆ, ಅವರೇ ಪರಂಬ್ರಹ್ಮ ಆಗಿದ್ದಾರೆ. जो शास्त्रों में गाया हुआ है, ಅದಕ್ಕೋಸ್ಕರ ಶಾಸ್ತ್ರಗಳಲ್ಲೂ ಸಹ ಗಾಯನೇ ಇದೆ. गुरु ब्रह्मा गुरु विष्णु गुरुदेवो महेश्वर गुरु साक्षात परम ब्रह्म तस्मै श्री गुरुवे नमः। ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. वो माता हमारी गुरु है। ಅಂದ್ರೆ ಆ ತಾಯಿ ಯಾರಿದ್ದಾರೆ ಅವ್ರು ನಮ್ಗೆ ಗುರು ಆಗಿದ್ದಾರೆ. क्या
माता गुरु है या नहीं? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಏನಂತ ಹೇಳಿದ್ರು, ತಾಯಿ ಗುರು ಆಗಿದಾರೋ ಇಲ್ವೋ ಅವರು. तो माता गुरु और जिसे हम भगवान कहते हैं वो गुरु एक ही हुए या अलग अलग हुए? ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ಯಾರು ತಾಯಿ ಗುರು ಆಗಿದ್ದಾರೆ ಮತ್ತೆ ಯಾರಿಗೆ ನಾವು ಪರಬ್ರಹ್ಮ ಗುರು ಅಂತ ಹೇಳ್ತೀವಿ, ಅವರು ಮತ್ತೆ ಇವರು ಇಬ್ರು ಒಂದೇ ಆಗಿದಾರಾ ಅಥವಾ ಬೇರೆ ಬೇರೆ ಆಗಿದಾರಾ? एक ही हुए. ಇಬ್ರು ಒಂದೇ ಆಗಿದ್ದಾರೆ. दो बातें, जड़ शरीर, ಆದರೆ ಎರಡು ಮಾತುಗಳಾಗಿದೆ. ಒಂದು ಜಡ ಶರೀರ, धरणी, धरणी रूपी माता, ಅಂದ್ರೆ ಒಂದಾಗಿದೆ ಧರಣಿ, ಧರಣಿ ರೂಪಿ ತಾಯಿ ಆಗಿದ್ದಾರೆ. मिट्टी का संघात, ಅದಾಗಿದೆ ಮಣ್ಣಿನ ಮಿಶ್ರಣ, पत्थर बन जाता है, ಕಲ್ಲಾಗೋಗ್ಬಿಡತ್ತೆ ಅದು. वो ही पत्थर का लिंग ಅದೇ ಕಲ್ಲಿನ ಲಿಂಗ. यादगार दिखाया गया. ಅದನ್ನೇ ಇಲ್ಲಿ ನೆನಪಾರ್ಥದ ರೂಪದಲ್ಲಿ ತೋರಿಸಿದ್ದಾರೆ. मना वो मनुष्य सृष्टि का बाप कलयुग के अंत में ಅಂದ್ರೆ ಆ ಮನುಷ್ಯ ಸೃಷ್ಟಿಯ ತಂದೆ ಕಲಿಯುಗದ ಅಂತ್ಯದಲ್ಲಿ ऐसा जड़त्वमयी आत्मा बनता है ಆ ತರ ಜಡತ್ವ ಉಳ್ಳುವಂತ ಆತ್ಮ ಆಗ್ತಾರೆ ಅವರು. जो वैज्ञानिक जड़ बुद्धि मूर्ख बन जाते हैं. ಅಂದ್ರೆ ವೈಜ್ಞಾನಿಕರು ಸಹ ಜಡಬುದ್ಧಿ ಉಳ್ಳುವಂತವ್ರು ಮೂರ್ಖರಾಗೋಗ್ಬಿಡ್ತಾರೆ. अपने को बड़ा बुद्धिमान समझ करके ಅವರು ಸ್ವಯಂನ ದೊಡ್ಡ ಬುದ್ಧಿವಂತರಾಗಿದ್ದೀವಿ ನಾವು ಅಂತ ತಿಳ್ಕೊಂಡ್ಬಿಡ್ತಾರೆ. कि हम ऐसी रचना रच सकते हैं सारी दुनिया को विनाश करा देंगे. ಅಂದ್ರೆ ನಾವು ಈ ತರ ರಚನೆ ಮಾಡ್ಬೋದಾಗಿದೆ, ಅದರಿಂದ ನಾವು ಇಡೀ ಪ್ರಪಂಚದ ವಿನಾಶವನ್ನ ಮಾಡ್ಬಿಡ್ತೀವಿ. फिर पछताते हैं. ಮತ್ತೆ ಪಶ್ಚಾತ್ತಾಪ ಪಡ್ತಾರೆ. क्या पछताते हैं? क्या पछताते हैं? ಏನ್ ಪಶ್ಚಾತ್ತಾಪ ಪಡ್ತಾರೆ ಆಮೇಲೆ? अरे ऐसी चीज का हमने निर्माण कर दिया, अगर हम उसका विस्फोट करेंगे तो हम भी खलास हो जाएंगे. ಏನಂತ ಪಶ್ಚಾತ್ತಾಪ ಪಡ್ತಾರೆ, ಅರೆ ನಾವಂತೂ ಈ ತರ ವಸ್ತುವಿನ ಆವಿಷ್ಕಾರವನ್ನ ಮಾಡ್ಬಿಟ್ಟಿದೀವಿ, ಅದನ್ನ ವಿಸ್ಫೋಟ ಮಾಡ್ಬಿಟ್ರೆ ಪ್ರಪಂಚ ಜೊತೆಲಿ ನಮ್ದು ವಿನಾಶ ಆಗೋಗುತ್ತೆ ಅಂತ ಅನ್ಸುತ್ತೆ ಅವಾಗ ಅವರಿಗೆ. इसलिए बहुत डरते हैं क्या होने वाला है. ಅದಕ್ಕೋಸ್ಕರ ಅವ್ರು ತುಂಬಾ ಭಯ ಪಡ್ತಾರೆ, ಇವಾಗ ಏನಾಗ್ಬೇಕಾಗಿದೆ ಅಂತ. तो वो जड़त्वमयी बुद्धि वाले हैं. ಮತ್ತೆ ಅವರಂತೂ ಜಡತ್ವ ಬುದ್ಧಿ ಉಳ್ಳುವಂತವರಾಗಿದ್ದಾರೆ. अंतिम रचना है, ಅವರಂತೂ ಅಂತಿಮ ರಚನೆ ಆಗಿದ್ದಾರೆ. लास्ट तमो प्रधान रचना, ಲಾಸ್ಟ್ ತಮ ಪ್ರಧಾನ ರಚನೆ ಆಗಿದೆ. आर्य समाजियों से भी लास्ट की रचना. ಆರ್ಯ ಸಮಾಜಿಗಳಿಗಿಂತನೂ ಲಾಸ್ಟ್ ರಚನೆ. आर्य समाजी भारत में गाए गए हैं, ಆರ್ಯ ಸಮಾಜಿಗಳು ಭಾರತದಲ್ಲೇ ಗಾಯನ ಇದೆ ಅವ್ರದ್ದು, वो विदेश में है. ಆದ್ರೆ ಅವರು ವಿದೇಶದಲ್ಲಿದ್ದಾರೆ. भारत में भारतीय कम्युनिस्ट पार्टी ಭಾರತದಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿ ಇದೆ, और वो विदेशी कम्युनिस्ट हैं. ಆದ್ರೆ ಅವರು ವಿದೇಶಿ ಕಮ್ಯುನಿಸ್ಟ್ ಆಗಿದ್ದಾರೆ. चीन जापान वगैरह. ಚೀನ್, ಜಾಪಾನ್ ಇತ್ಯಾದಿ. तो वो जो कम्युनिस्ट हैं, नास्तिक हैं, ಮತ್ತೆ ಅವ್ರು ಯಾರು ಕಮ್ಯುನಿಸ್ಟ್ ಆಗಿದ್ದಾರೆ, ನಾಸ್ತಿಕರಾಗಿದ್ದಾರೆ. वो न आत्मा को मानते न परमात्मा को मानते, ಅವರಂತೂ ಆತ್ಮನಿಗೂ ಮಾನ್ಯತೆ ಕೊಡಲ್ಲ, ಪರಮಾತ್ಮನಿಗೂ ಮಾನ್ಯತೆ ಕೊಡಲ್ಲ, न किसी को नहीं मानते. ಮತ್ತೆ ಯಾರಿಗೂ ಅವ್ರ ಮಾನ್ಯತೆನೆ ಕೊಡಲ್ಲ. वो अपने को ही सर्वोपरि मानते. ಅವರು ಸ್ವಯಂವನ್ನೇ ನಾವು ಸರ್ವೋಪರಿ ಆಗಿದ್ದೀವಿ ಅಂತ ತಿಳ್ಕೊಂತಾರೆ. देह अहंकार में भरे पूरे. ಅವರು ದೇಹ ಅಹಂಕಾರದಿಂದ ತುಂಬಿರುವಂತವರಾಗಿರ್ತಾರೆ. देह का ही विश्लेषण करते, देह के 5 तत्वों का ही विश्लेषण करते. ಅವರು ದೇಹದ ವಿಶ್ಲೇಷಣೆಯನ್ನೇ ಮಾಡ್ತಾರೆ, ದೇಹದ 5 ತತ್ವಗಳ ವಿಶ್ಲೇಷಣೆಯನ್ನ ಮಾಡ್ತಾರೆ. आत्मा का नाम निशान नहीं बुद्धि. ಬುದ್ಧಿಯಲ್ಲಿ ಆತ್ಮನ ಹೆಸರು ಗುರುತು ಸಹ ಇರೋದಿಲ್ಲ. तो ऐसी जड़त्वमयी बुद्धि जिनकी है उनका भी कोई बाप है. ಮತ್ತೆ ಈ ತರ ಜಡತ್ವ ಬುದ್ಧಿ ಯಾರ್ದಿದೆನೋ ಅವ್ರಿಗೂ ಸಹ ಅವ್ರ ತಂದೆ ಆಗಿದ್ದಾರೆ. वो कैसा बाप है? ಮತ್ತೆ ಅವ್ರು ಯಾವ ತರ ತಂದೆ ಆಗಿದ್ದಾರೆ? और ही ज्यादा कई गुना जड़त्वमयी बुद्धि वाला होगा. ಮತ್ತೆ ಅವರು ಇನ್ನೂ ಜಾಸ್ತಿ, ಇನ್ನೂ ತುಂಬಾ ಪರ್ಸೆಂಟೇಜ್ ನಲ್ಲಿ ಜಡತ್ವ ಬುದ್ಧಿ ಉಳ್ಳಂತವರಾಗಿರ್ತಾರ, या उनके समान होगा. ಅಥವಾ ಅವ್ರ ಸಮಾನ ಆಗಿರ್ತಾರ.
उनसे भी जास्ती जड़त्वमयी बुद्धि, ಅವರಿಗಿಂತನೂ ಜಾಸ್ತಿ ಜಡತ್ವ ಬುದ್ಧಿ ಉಳ್ಳಂತವ್ರಾಗಿರ್ತಾರೆ. इसलिए कहा कि मैं जड़ शरीर लेता हूँ, रथ लेता हूँ. ಅದಕ್ಕೋಸ್ಕರ ಹೇಳಿದ್ದಾರೆ, ನಾನು ಜಡ ಶರೀರವನ್ನ ತಗೊಂತೀನಿ, ರಥ ತಗೊಂತೀನಿ ಅಂತ. क्या ये रथ जो है यही धर्म क्षेत्र बनाता हूँ, ಈ ರಥ ಏನಿದೆ, ಈ ರಥವನ್ನೇ ಧರ್ಮಕ್ಷೇತ್ರವನ್ನಾಗಿ ಮಾಡ್ತೀನಿ, कर्म क्षेत्र बनाता हूँ. ಕರ್ಮಕ್ಷೇತ್ರವನ್ನಾಗಿ ಮಾಡ್ತೀನಿ. ಇದನ್ನ यही यज्ञ कुंड है. ಇದೇ ಯಜ್ಞಕುಂಡ ಆಗಿದೆ. क्या सारे संसार का कल्याण करने वाला ಇಡೀ ಪ್ರಪಂಚದ ಕಲ್ಯಾಣ ಮಾಡುವಂತ ये यज्ञ कुंड है चैतन्य में. ಚೈತನ್ಯದಲ್ಲಿ ಯಜ್ಞಕುಂಡ ಇದೇ ಆಗಿದೆ. सारी दुनिया को इसी में अपन को क्या करना है, स्वाहा करना है. ಇಡೀ ಪ್ರಪಂಚಕ್ಕೆ ಇದರಲ್ಲೇ ಏನ್ ಮಾಡ್ಬೇಕಾಗಿದೆ, ಸ್ವಾಹ ಮಾಡ್ಬೇಕಾಗಿದೆ. तन सब कुछ अर्पण कर देते हैं ಶರೀರವನ್ನಂತೂ ಎಲ್ಲ ಅರ್ಪಣೆ ಮಾಡ್ಬಿಡ್ತಾರೆ. तो अंदर से बात आती है, हाय अब क्या होगा. ಅವಾಗ ಒಳಗಡೆಯಿಂದ ಮನ್ಸಿನಲ್ಲಿ ಮಾತು ಬರುತ್ತೆ, ಹಾಯ್ ಇವಾಗ ಏನಾಗುತ್ತೆ ಅಂತ. धन अर्पण करते हैं तो भी अंदर से बात आती है, हाय ಧನ ಸಂಪತ್ತಿ ಅರ್ಪಣೆ ಮಾಡ್ತಾರೆ, ಅವಾಗ ಒಳಗಡೆಯಿಂದ ಮನಸ್ಸಿನಲ್ಲಿ ಬರುತ್ತೆ, क्या होगा. ಅರೆ ಇವಾಗ ಇದೇನಾಗೋಗುತ್ತೆ ಅಂತ. बीवी बाल बच्चे अर्पण कर देते हैं, अकेले रह जाते हैं. ಹೆಂಡತಿ ಮಕ್ಕಳನ್ನೆಲ್ಲ ಅರ್ಪಣೆ ಮಾಡ್ಬಿಡ್ತಾರೆ, ಒಂಟಿಯಾಗೆ ಉಳ್ಕೊಂಡ್ಬಿಡ್ತಾರೆ. हाय अब क्या होगा. ಹಾಯ್ ಇವಾಗ ಏನಾಗೋಗುತ್ತೆ ಅಂತ ಮನಸ್ಸಿನಲ್ಲಿ ಬರುತ್ತೆ. ये नाम रखा गया स्वाहा. ಅದಕ್ಕೋಸ್ಕರ ಇದ್ರ ಹೆಸರನ್ನೇ ಇಟ್ಟಿದ್ದಾರೆ ಏನಂತ, ಸ್ವಾಹ. स्व माने मेरा, ಸ್ವ ಅಂದ್ರೆ ನಂದು, हा माने जो कुछ भी मेरा है वो सब गया. ಹಾ ಅಂದ್ರೆ ಮತ್ತೆ ಏನೇ ನಂದು ಅನ್ನೋದು ಏನೇ ಇದೆ ಅದೆಲ್ಲ ಹೋಗ್ಬಿಡ್ತು. अपने पास अब कुछ भी रहा नहीं. ನಮ್ಮ ಹತ್ರ ಇವಾಗ ಏನು ಉಳ್ಕೊಂಡೇ ಇಲ್ಲ. तो इसका नाम है रुद्र ज्ञान यज्ञ. ಅದಕ್ಕೋಸ್ಕರ ಇದರ ಹೆಸರೇ ಆಗಿದೆ ರುದ್ರಜ್ಞಾನ ಯಜ್ಞ. रुद्र शंकर को कहा जाता है, ರುದ್ರ ಅಂತ ಶಂಕರನ್ಗೆ ಹೇಳಲಾಗುತ್ತೆ, शिव को नहीं कहा जाता. ಶಿವನ್ಗೆ ಹೇಳೋದಿಲ್ಲ. शिव कल्याणकारी है ಶಿವ ಅಂತೂ ಕಲ್ಯಾಣಕಾರಿ ಆಗಿದ್ದಾನೆ. और रुद्र यज्ञ में आखिरी अंजाम क्या होता है, ಮತ್ತೆ ರುದ್ರ ಯಜ್ಞದಲ್ಲಿ ಕೊನೆಯ ರಿಸಲ್ಟ್ ಏನಾಗಿರುತ್ತೆ, सारी दुनिया स्वाहा हो जाती. ಇಡೀ ಪ್ರಪಂಚನೇ ಅದರಲ್ಲಿ ಸ್ವಹ ಆಗೋಗ್ಬಿಡುತ್ತೆ. तो वो रुद्र है, ಮತ್ತೆ ಅದಕ್ಕೋಸ್ಕರ ಅವ್ರು ರುದ್ರ ಆಗಿದ್ದಾರೆ. ऐसा रौद्र रूप धारण करने वाला है ಅವರು ಆ ರೀತಿ ರುದ್ರ ರೂಪವನ್ನ ಧಾರಣೆ ಮಾಡ್ಕೊಳೋಂತವ್ರಾಗಿದ್ದಾರೆ, जो सारे संसार का विनाश करता साबित हो जाता. ಅವರು ಇಡೀ ಪ್ರಪಂಚದ ವಿನಾಶ ಮಾಡುವಂತವ್ರು ಸಿದ್ಧ ಆಗೋಗ್ತಾರೆ. इसलिए बोला ಅದಕ್ಕೋಸ್ಕರ ಹೇಳಿದ್ದಾರೆ, राजयोग की पढ़ाई पढ़ाएंगे, ರಾಜಯೋಗದ ವಿದ್ಯಾಭ್ಯಾಸವನ್ನ ಓದಿಸ್ತಾರೆ. राजा बनने के लिए. ರಾಜರನ್ನ ಆಗ್ಲಿಕ್ಕೋಸ್ಕರ ಓದಿಸ್ತಾರೆ. तो क्या करें, ಅದಕ್ಕೋಸ್ಕರ ಮತ್ತೆ ಏನ್ ಮಾಡ್ಬೇಕಾಗಿದೆ, बाबा 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 कहते रहे. ಬಾಬಾ ಬಾಬಾ ಅಂತ ಹೇಳ್ತಾ ಇರ್ಬೇಕು. और वो बाबा हमको बहुत सहज वर्षा मुक्ति जीवन मुक्ति का देते हैं. कहते हैं मुझे याद ಮತ್ತೆ ಆ ಬಾಬಾ ನಮ್ಗೆ ತುಂಬಾ ಸಹಜವಾಗಿರುವಂತ ಆಸ್ತಿ ಏನಿದೆ, ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನ ಕೊಡ್ತಾರೆ. करो, और वो वर्षा बाप से मिलना ही चाहिए. ಮತ್ತೆ ಹೇಳ್ತಾರೆ ನನ್ನನ್ನ ನೆನ್ಪು ಮಾಡಿ ಅಂತ. ಮತ್ತೆ ಖಂಡಿತವಾಗಿ ಆ ಆಸ್ತಿ ಅಂತ ತಂದೆಯಿಂದ ಸಿಗ್ಲೇಬೇಕಾಗಿದೆ. मनुष्य सृष्टि का बाप है ಮನುಷ್ಯ ಸೃಷ್ಟಿಯ ತಂದೆ ಆಗಿದ್ದಾರೆ. तो क्या देगा, ಮತ್ತೆ ಅವಾಗ ಅವ್ರೇನ್ ಕೊಡ್ತಾರೆ, क्या देता है. अरे बाप कुछ देता है या नहीं देता है. ಅದ್ ತಂದೆ ಏನ್ ಕೊಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ತಂದೆ ಏನಾದ್ರೂ ಕೊಡ್ತಾರ ಇಲ್ವೋ ಲೌಕಿಕದಲ್ಲಿ, वर्षा देता है. ಆಸ್ತಿಯನ್ನ ಕೊಡ್ತಾರೆ. तो क्या देता है, वो वर्षा देता है इसलिए बाप है. ಮತ್ತೆ ಅವ್ರೇನ್ ಕೊಡ್ತಾರೆ, ಆಸ್ತಿಯನ್ನ ಕೊಡ್ತಾರೆ, ಅದಕ್ಕೋಸ್ಕರ ಅವ್ರ ತಂದೆ ಆಗಿದ್ದಾರೆ. वो बाप कैसा जो कोई वर्षा वर्षा न दे. ಮತ್ತೆ ಆ ತಂದೆನೇ ಯಾವ ರೀತಿ ಆಗಿದ್ದಾರೆ, ಯಾರೇನು ಆಸ್ತಿನೇ ಕೊಡೋದಿಲ್ಲ ಮಕ್ಕಳಿಗೆ. जबकि हम शिव बाबा के हैं, ವಾಸ್ತವದಲ್ಲಂತೂ ನಾವು ಶಿವನ ಮಕ್ಕಳಾಗಿದ್ದೀವಿ. उनको वर्षा मिलना चाहिए, ಮತ್ತೆ ನಮ್ಗಂತೂ ಆಸ್ತಿ ಸಿಗ್ಬೇಕಾಗಿದೆ. परंतु नहीं, अभी हमको नहीं मिल सकता. ಆದ್ರೆ ಇಲ್ಲ, ಇವಾಗ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. अभी मिल सकता है,
ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಮತ್ತೆ ಇವಾಗ ಸಿಗ್ಬೋದಾಗಿದೆನಾ? है क्यों नहीं मिल सकता? ಇವಾಗೂ ಸಹ ಸಿಗ್ಲಿಕ್ಕಾಗಲ್ಲ, ಯಾಕೆ ಸಿಗೋದಿಲ್ಲ? अच्छा, बाप संपन्न है, ಯಾರು ಅಂದ್ರು ಮಕ್ಕಳು ಸಂಪನ್ನ ಆಗಿಲ್ಲ ಅದಕ್ಕೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಅಚ್ಚ ತಂದೆ ಸಂಪನ್ನ ಆಗಿದಾರ? न बाप संपन्न है न हम संपन्न है। ಅದಕ್ಕೆ ಅವರಂದ್ರು ತಂದೆ ಸಂಪನ್ನ ಆಗೋಗ್ಬಿಟ್ರೆ ಮತ್ತೆ ನಂಬರ್ ವಾರ್ ಮಕ್ಕಳು ಸಹ ಸಂಪನ್ನ ಆಗೋಗ್ತಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ತಂದೆನೂ ಸಂಪನ್ನ ಆಗಿಲ್ಲ ಮತ್ತೆ ಮಕ್ಕಳು ಸಂಪನ್ನ ಆಗಿಲ್ಲ, तो फिर करें क्या? ಮತ್ತೆ ಇವಾಗ ಏನ್ ಮಾಡ್ಬೇಕಾಗಿದೆ? किस बात का पुरुषार्थ? ಮತ್ತೆ ಯಾವ ಮಾತಿನ ಪುರುಷಾರ್ಥ ಮಾಡ್ಬೇಕಾಗಿದೆ ಇವಾಗ? अरे बाप कहते हैं मुझे याद करो। ಅದಕ್ಕೆ ತಂದೆ ಹೇಳ್ತಾರೆ, ನನ್ನನ್ನ ನೆನ್ಪು ಮಾಡಿ ಅಂತ. क्या करो? अमृत वेले खास याद करो। ಏನ್ ಮಾಡ್ಬೇಕು? ವಿಶೇಷವಾಗಿ ಅಮೃತ ವೇಳೆ ಟೈಮ್ನಲ್ಲಿ ನೆನ್ಪು ಮಾಡಬೇಕು. लेकिन क्या होता है, ಆದ್ರೆ ಏನಾಗೋಗುತ್ತೆ? सवेरे अमृत वेले याद करने बैठते हैं, ಬೆಳಗ್ಗೆ ಅಮೃತ ವೇಳೆ ನೆನ್ಪು ಮಾಡ್ಲಿಕ್ಕೆ ಅಂತ ಕುತ್ಕೊಂತಾರೆ. थोड़ी देर साकार में ज्योति बिंदु निराकार याद आता है, ಸ್ವಲ್ಪ ಟೈಮಿಗೋಸ್ಕರ ಸಾಕಾರ್ನಲ್ಲಿ ನಿರಾಕಾರ ಜ್ಯೋತಿರ್ಬಿಂದು ನೆನ್ಪು ಬರ್ತಾನೆ. फिर बाद में क्या होता है? ಮತ್ತೆ ಆಮೇಲೆ ಏನಾಗೋಗುತ್ತೆ? फिर साकार साकार याद रह जाता है और निराकार पता नहीं कहाँ चला जाता है। ಮತ್ತೆ ಅವಾಗೇನಾಗುತ್ತೆ, ಒಂದು ಸ್ವಲ್ಪ ಹೊತ್ತು ನೆನಪಿರುತ್ತೆ, ಆಮೇಲೆ ಸಾಕಾರ ಅಷ್ಟೇ ಉಳ್ಕೊಂಡ್ಬಿಡ್ತಾನೆ, ನಿರಾಕಾರ ಗೊತ್ತೇ ಇಲ್ಲ, ಎಲ್ಲ ಹೊರಟೋಗ್ಬಿಡ್ತಾನೆ. अब वो रट्टा लगाए बैठे हैं ಇವಾಗ ಮತ್ತೆ ಇದೇ ಬಾಯಾಟ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ब्रह्मा के मुख से मुझे याद करो, ಬ್ರಹ್ಮನ ಮುಖದಿಂದ ಏನಂತ? ನನ್ನನ್ನ ನೆನ್ಪು ಮಾಡಿ ಅಂತ. तो ऐसा क्यों होता है? ಮತ್ತೆ ಈ ತರ ಯಾಕಾಗುತ್ತೆ? है इसका कारण क्या है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇದ್ರ ಕಾರಣನೇ ಏನಾಗಿದೆ? है? नहीं लग पाता तो लगा दो। ಯಾರೋ ಅಂದ್ರು ಸಂಘದ ರಂಗ ಅಂಟ್ಕೊಳಕ್ ಆಗ್ತಾ ಇಲ್ಲ, ಅಂಟಿಸ್ಕೊಳಕ್ಕೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾಕೆ ಆಗ್ತಾ ಇಲ್ಲ? ಅಂಟಿಸ್ಕೊಳ್ಳಿ. नहीं लग पाता तो लगा दो। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಆಗ್ತಾ ಇಲ್ಲ ಅಂದ್ರೆ ಅಂಟಿಸ್ಕೊಳ್ಳಿ ಸಂಘದ ರಂಗನ್ನ. अरे ಅವ್ರು ಹೇಳ್ತಿದ್ದಾರೆ, ಬುದ್ಧಿ ಎಲ್ಲ ಕಡೆ ಅಲ್ದಾಡ್ತಾ ಇರುತ್ತೆ ಅಂತ. बुद्धि भागती रहती है, मन भागता रहता है, ಅದಕ್ಕೆ ಬಾಬಾ ಹೇಳ್ತಾರೆ, ಮನಸ್ಸು ಬುದ್ಧಿ ಎಲ್ಲ ಅಲ್ದಾಡ್ತಾ ಇರುತ್ತೆ ಅಲ್ಲಿ ಇಲ್ಲಿ. तो कंट्रोल नहीं कर पाते। ಮತ್ತೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ ಆಗಲ್ವಾ? नहीं कर पाते। जब तक मन कंट्रोल होता है, बुद्धि के साथ रहती है, तब तक तो निराकार साथ, उसके बाद फिर तो आखिर कोई सीमा है? ಅದಕ್ಕೆ ಅವ್ರು ಹೇಳ್ತಾರೆ, ಒಂದೊಂದು ಸ್ವಲ್ಪ ಹೊತ್ತು ಇರುತ್ತೆ, ಮತ್ತೆ ಮರ್ತೋಗ್ಬಿಡ್ತೀವಿ, ಮತ್ತೆ ಬುದ್ಧಿ ಕಂಟ್ರೋಲಲ್ಲಿ ಇರಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ಕೊನೆಯಲ್ಲಿ ಅದ್ರದ್ದು ಏನಾದರೂ ಇದೇನೋ ಇಲ್ವೋ ಎಂಡಿಂಗ್? कि ऐसे ही चलता रहेगा? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಇದೇ ಥರನೇ ನಡೀತಾ ಇರುತ್ತಾ ಅಥವಾ ಇದ್ರದ್ದು ಏನಾದರೂ ಇದೇನಾ? हर चीज की सीमा होती है कि नहीं? ಪ್ರತಿಯೊಂದು ಮಾತಿಂದು ಏನಾದರೂ ಲಿಮಿಟ್ ಇರುತ್ತೋ ಇಲ್ವೋ? ಲಿಮಿಟ್ ಇದ್ದೇ ಇರುತ್ತೆ ಅಲ್ವಾ? तो सीमा क्या है? ಮತ್ತೆ ಇದರ ಲಿಮಿಟ್ ಏನಾಗಿದೆ? एक की सीमा नहीं है। ಕೇವಲ ಒಂದು ಮಾತಿನ ಸೀಮಾ ಇಲ್ಲ, ಲಿಮಿಟ್ ಇಲ್ಲ. क्या? सागर की गहराइयों को कोई नहीं नाप सका। ಅಂದರೆ ಸಾಗರದ ಆಳ ಏನಿದೆ ಅದನ್ನ ಯಾರು ಅದರ ಅಳತೆನ ನೋಡ್ಲಿಕ್ಕಾಗಿಲ್ಲ. नाप सका? ಯಾರಾದರೂ ಅದನ್ನ ಅಳತೆ ನೋಡ್ಲಿಕ್ಕೆ ಆಯ್ತಾ? नहीं नाप सका। ಆಗ್ಲಿಲ್ಲ. उस सागर की, ज्ञान सागर की सीमा नहीं है। ಆ ಜ್ಞಾನ ಸಾಗರ ಯಾರಿದ್ದಾರೆ ಅವ್ರದ್ದೇನು ಅಳತೆನೇ ಇಲ್ಲ. बाकी तो सबकी सीमा है। ಬಾಕಿ ಎಲ್ಲರದು ಲಿಮಿಟ್ ಇದೆ, ಆದ್ರೆ ಅವ್ರದ್ದೇನು ಲಿಮಿಟೇ ಇಲ್ಲ. तो वो उस सीमा तक कब पहुंचेंगे? ಮತ್ತೆ ಆ ಲಿಮಿಟಿನವರೆಗೂ ನಾವು ಯಾವಾಗ ತಲುಪ್ತೀವಿ?
धैर्य धारण करेंगे तब पहुंचेंगे कि अधीर हो जाएंगे तब पहुंचेंगे। ಯಾವಾಗ ನಾವು ಧೈರ್ಯವನ್ನು ಧಾರಣೆ ಮಾಡ್ಕೊತೀವೋ ಆವಾಗ ನಾವು ತಲುಪ್ತೀವ ಅಲ್ಲಿವರೆಗೂ, ಅಥವಾ ಯಾವಾಗ ನಾವು ಧೈರ್ಯವನ್ನು ಬಿಟ್ಬಿಡ್ತೀವಿ ಅಧೀರರಾಗಿ ಹೋಗ್ತೀವಿ ಆವಾಗ ತಲುಪ್ತೀವ? धैर्य धारण करना पड़े। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಧೈರ್ಯವನ್ನು ಧಾರಣೆ ಮಾಡ್ಕೋಬೇಕಾಗತ್ತೆ, निरंतर अभ्यास में लगी रहना पड़े। ನಿರಂತರವಾಗಿ ಅಭ್ಯಾಸದಲ್ಲೇ ತೊಡಗಿರ್ಬೇಕಾಗಿದೆ। माया कितना भी विकराल रूप धारण करे, ಮಾಯೆ ಎಷ್ಟೇ ವಿಕರಾಲ ರೂಪವನ್ನು ಧಾರಣೆ ಮಾಡ್ಕೊಳ್ಳಿ, लेकिन हम धैर्य न छोड़े, ಆದರೆ ನಾವು ಧೈರ್ಯವನ್ನು ಬಿಡಬಾರ್ದು, लगे रहे निरंतर। ಕಂಟಿನ್ಯೂ ಆಗಿ ತೊಡಗೇ ಇರಬೇಕು ಅದರಲ್ಲಿ। जो निरंतर लगा रहता है ಯಾರು ನಿರಂತರವಾಗಿ ಅದರಲ್ಲೇ ತೊಡಗಿರ್ತಾರೆ उसे हारा हुआ कहेंगे या नहीं कहेंगे? ಅವರಿಗೆ ಸೋತಿರೋರು ಅಂತ ಹೇಳಲಾಗುತ್ತಾ ಅಥವಾ ಇಲ್ವೋ? है हारा हुआ नहीं कहेंगे। ಅವರಿಗೆ ಸೋತಿರೋರು ಅಂತ ಹೇಳಲಿಕ್ಕಾಗಲ್ಲ। जब तक लगा हुआ है, लगन लगी हुई है, ಎಲ್ಲಿವರೆಗೂ ಅವ್ರು ತೊಡಗಿದ್ದಾರೆ, ಎಲ್ಲಿವರೆಗೂ ಅವರಲ್ಲಿ ಸೆಳೆತ ಅನ್ನೋದಿದೆ, तो हारा हुआ नहीं है। ಅಲ್ಲಿವರೆಗೂ ಅವ್ರು ಸೋತಿರೋಂಥವ್ರಾಗಿಲ್ಲ। इसीलिए बाप कहते हैं विजय तुम्हारा जन्म सिद्ध अधिकार है। ಅದಕ್ಕೋಸ್ಕರ ತಂದೆ ಹೇಳ್ತಾರೆ ಏನಂತ, ವಿಜಯ ನಿಮ್ಮ ಜನ್ಮಸಿದ್ಧ ಅಧಿಕಾರ ಆಗಿದೆ ಅಂತ। और अंत में तुम्हारी विजय होनी ही होनी है। ಮತ್ತೆ ಅಂತ್ಯದಲ್ಲಂತೂ ನಿಮ್ಮ ವಿಜಯ ಅಂತೂ ಆಗ್ಲೇಬೇಕಾಗಿದೆ। बीच में तुमको माया कितने भी लोढ़े अटकाए, ಮಧ್ಯದಲ್ಲಿ ಮಾಯೆ ನಿಮ್ಗೆ ಎಷ್ಟೇ ದಾರಿಯಲ್ಲಿ ಅಡ್ಡಿ ಬರಲಿ, अंत में जरूर विजय हो जाएगी। ಆದರೆ ಅಂತ್ಯದಲ್ಲಿ ಮಾತ್ರ ಖಂಡಿತವಾಗಿ ನಿಮ್ದು ವಿಜಯ ಆಗೋಗುತ್ತೆ। तो अंत के लिए धैर्य धारण करके रखना है, ಮತ್ತೆ ಅಂತ್ಯಕ್ಕೋಸ್ಕರ ಧೈರ್ಯವನ್ನ ಧಾರಣೆ ಮಾಡ್ಕೊಂಡು ಇಟ್ಕೋಬೇಕಾಗಿದೆ। और क्या हिम्मतहीन नहीं बनना। ಮತ್ತೆ ಧೈರ್ಯವನ್ನ ಬಿಡಬಾರ್ದಾಗಿದೆ। कहते हैं याद करो तो तुम पवित्र हो जाएंगे। ಹೇಳ್ತಾರೆ ನೆನ್ಪು ಮಾಡಿ ಆವಾಗ ನೀವು ಪವಿತ್ರರಾಗಿ ಹೋಗ್ತೀರಾ। माना गड़बड़ी क्या है? ಮತ್ತೆ ಅದರಲ್ಲಿ ತಪ್ಪೇನಾಗಿದೆ? साकार याद रहता है, ಸಾಕಾರ ಅಷ್ಟೇ ನೆನಪಲ್ಲಿರ್ತಾನೆ, कोई 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 तो साकार भी याद नहीं रहता। ಕೆಲವರಿಗಂತೂ ಸಾಕಾರನೂ ಸಹ ನೆನಪಿಗಿರಲ್ಲ, ऐसे भी हैं ಕೆಲವರು ಆ ಥರನೂ ಸಹ ಇದ್ದಾರೆ। क्या कंप्लेंट करते हैं, हमको तो ना साकार याद आता है ಕಂಪ್ಲೇಂಟ್ ಅನ್ನ ಮಾಡ್ತಾರೆ ಏನಂತ, ನಮ್ಗಂತೂ ಸಾಕಾರನೂ ನೆನ್ಪು ಬರೋದಿಲ್ಲ निराकार याद आता है। ಮತ್ತೆ ನಿರಾಕಾರನೂ ನೆನ್ಪು ಬರೋದಿಲ್ಲ ಅಂತ ಹೇಳ್ತಾರೆ। बहुत से तो कहते हैं हम बिंदी कैसे बने। ಕೆಲವ್ರಂತ ತುಂಬಾ ಜನಗಳಂತೂ ಹೇಳ್ತಾರೆ ನಾವು ಬಿಂದಿ ಯಾವ ತರ ಆಗ್ಬೇಕು ಅಂತ। बिंदी आत्मा अपने स्वरूप की भी याद नहीं रख पाते। ಅಂದ್ರೆ ಬಿಂದಿ ಆತ್ಮ ತಮ್ಮ ಸ್ವರೂಪವನ್ನು ಸಹ ನೆನ್ಪಿಟ್ಕೊಳ್ಳಿಕ್ ಆಗ್ತಾ ಇಲ್ಲ। तो कहते हैं मुझे याद करो, अभी तो याद का पता चल गया। ಅದಕ್ಕೋಸ್ಕರ ಹೇಳ್ತಾರೆ ಮತ್ತೆ ನನ್ನನ್ನ ನೆನ್ಪು ಮಾಡಿ ಅಂತ, ಮತ್ತೆ ಇವಾಗಂತೂ ನೆನ್ಪಿನ ಬಗ್ಗೆ ಗೊತ್ತಾಗ್ಬಿಡ್ತು ಯಾವ ತರ ನೆನ್ಪು ಮಾಡ್ಬೇಕು ಅಂತ। मैं बाप भी हूँ, टीचर भी हूँ, सदगुरु भी हूँ। ನಾನು ತಂದೆನೂ ಆಗಿದ್ದೀನಿ, ಟೀಚರ್ ಸಹ ಆಗಿದ್ದೀನಿ, ಸದ್ಗುರುನೂ ಆಗಿದ್ದೀನಿ। तो टीचर का पार्ट बजा रहा है या नहीं बजा रहा है? ಮತ್ತೆ ಇವಾಗ ಟೀಚರಿನ ಪಾತ್ರವನ್ನ ಮಾಡ್ತಾ ಇದಾರೋ ಇಲ್ವೋ पता नहीं चला। ಇವಾಗಿನ್ನೂ ಗೊತ್ತಾಗಿಲ್ವಾ? जब पक्का पता चल गया कि टीचर का भी पार्ट है ಯಾವಾಗ ಪಕ್ಕಾ ಗೊತ್ತಾಗ್ಬಿಟ್ಟಿದೆ ಟೀಚರಿಂದು ಸಹ ಪಾತ್ರ ಇದೆ ಅಂತ, और बीज बोने वाले बाप का भी वही पार्ट है, ಮತ್ತೆ ಬೀಜವನ್ನು ಬಿತ್ತುವಂತ ತಂದೆದು ಅದೇ ಪಾತ್ರ ಆಗಿದೆ, तो फिर याद में टिकना चाहिए या नहीं? ಮತ್ತೆ ನೆನ್ಪಿನಲ್ಲಿ ಸ್ಥಿತರಾಗಬೇಕಾಗಿದೆನೋ ಇಲ್ವೋ? बाप तो कहते हैं तुम छोटे रूप को याद नहीं कर सकते। ತಂದೆ ಅಂತೂ ಹೇಳ್ತಾರೆ ನೀವು ಚಿಕ್ಕ ರೂಪವನ್ನ ನೆನ್ಪು ಮಾಡ್ಲಿಕ್ಕೆ ಆಗೋದಿಲ್ವಾ? अच्छा बड़े रूप को याद करो। ಅಚ್ಚಾ ಮತ್ತೆ ದೊಡ್ಡ ರೂಪವನ್ನೇ ನೆನ್ಪು ಮಾಡಿ। लिंग साकार को ही याद करो। ಸಾಕಾರ ಲಿಂಗ ಏನಿದೆ ಅದನ್ನೇ ನೆನ್ಪು ಮಾಡಿ। जब अवस्था डटने लगेगी तो निराकार भी याद आने लगेगा। ಮತ್ತೆ ಯಾವಾಗ ಅವಸ್ಥೆ ಸ್ಥಿರ ಆಗ್ಲಿಕ್ಕೆ ಆರಂಭ ಆಗುತ್ತೆ ಆವಾಗ ಮತ್ತೆ ನಿರಾಕಾರನು ನೆನ್ಪು ಬರೋಕ್ಕೆ ಆರಂಭ ಆಗ್ತಾನೆ। अभ्यास पक्का हो जाएगा। ಅವಾಗ ಅಭ್ಯಾಸ ಪಕ್ಕಾ ಆಗೋಗ್ಬಿಡುತ್ತೆ। लेकिन बहुत से कहते हैं हमें निराकार आत्मा ज्योति बिंदु भी नहीं याद आती। ಆದ್ರೆ ತುಂಬಾ ಜನಗಳಂತೂ ಹೇಳ್ತಾರೆ ನಮ್ಗಂತೂ ಜ್ಯೋತಿರ್ಬಿಂದು ಆತ್ಮನು ಸಹ ನೆನಪಿಗೆ ಬರೋದಿಲ್ಲ, और शिव बाबा भी नहीं याद आता, चेहरा ही नहीं याद आता। ಮತ್ತೆ ಶಿವಬಾಬಾನು ನೆನಪಿಗೆ ಬರೋದಿಲ್ಲ, ಮತ್ತೆ ಸಾಕಾರದ ಮುಖನೂ ನೆನಪಿಗೆ ಬರೋದಿಲ್ಲ। तब क्या करें?
ಆವಾಗ ಮತ್ತೇನು ಮಾಡಬೇಕಾಗಿದೆ? है बताया जितना गुड़ डालेंगे उतना मीठा होगा। ಅದಕ್ಕೋಸ್ಕರ ಹೇಳಿದ್ದಾರೆ, ಎಷ್ಟು ಬೆಲ್ಲ ಹಾಕ್ತೀವೋ ಅಷ್ಟೇ ಸಿಹಿ ಆಗುತ್ತೆ. क्या तन धन धाम सुहृद परिवार सबके ममता ताग बटोरी। क्या ये तन हो, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಬಾಬಾ, ಏನಂತ, ಈ ಶರೀರನೇ ಆಗಿರಲಿ, परवाह नहीं करनी है, ईश्वरीय सेवा में लगे रहना। ಇದ್ರದ್ದು ಸಹ ಚಿಂತೆ ಮಾಡಬಾರ್ದು, ಈಶ್ವರೀಯ ಸೇವೆಯಲ್ಲೇ ತೊಡಗಿರಬೇಕು ಯಾವಾಗಲೂ. ಅದೇ ಥರ ಧನ ಸಂಪತ್ತಿ ಆಗಲಿ, ಸಂಬಂಧಿಗಳೇ ಆಗಲಿ, ಏನೇ ಇದೆ ನಮ್ಮದು ಎಲ್ಲ ಈಶ್ವರೀಯ ಸೇವೆಯಲ್ಲಿ ಅರ್ಪಣೆ ಮಾಡಬೇಕು. धन हो, परवाह नहीं करनी है आगे जिंदगी कैसे चलेगी, पेट पूर्ति कैसे होगी। ಧನ ಸಂಪತ್ತಿ ಇದೆ, ಅದ್ರದ್ದು ಸಹ ಚಿಂತೆ ಮಾಡಬಾರ್ದು, ಮುಂದೆ ನಮ್ಮ ಜೀವನ ಯಾವ ಥರ ನಡೆಯುತ್ತೆ, ನಮ್ಮ ಹೊಟ್ಟೆದು ಯಾವ ಥರ ಪೂರ್ತಿ ಆಗುತ್ತೆ ಅಂತ. भूखे तो नहीं मर जाएंगे। ಹಸುವಿಂದ ನಾವು ಸಾಯೋದಿಲ್ಲ ತಾನೆ. धाम महलमाड़ियाँ अटारियाँ, ಧಾಮ್ ಅಂದರೆ ಅರಮನೆಗಳು, ಅನೇಕ ಮಲ್ಟಿ ಸ್ಟೋರೀಸ್ ಬಿಲ್ಡಿಂಗ್ಗಳಲ್ಲಿ ಏನಿರ್ತಾರೆ ಆ ಮನೆಗಳಿಗೋಸ್ಕರ ಹೇಳ್ತಾ ಇದ್ದಾರೆ. बनाए हुए हैं, ಆ ಮನೆಗಳನ್ನೆಲ್ಲ ಮಾಡಿ ಕಟ್ಕೊಂಡಿದ್ದಾರೆ, परवाह नहीं करनी है ಅದ್ರದ್ದು ಸಹ ಚಿಂತೆ ಮಾಡಬಾರ್ದು. कि भूकंप आएंगे सब खत्म हो जाएंगे। ಅಂದರೆ ಭೂಕಂಪ ಬಂದರೆ ಎಲ್ಲ ನಷ್ಟ ಆಗೋಗ್ಬಿಡುತ್ತೆ ಅಂತ. ईश्वरीय सेवा में लगाते रहो। ಅದನ್ನು ಸಹ ಈಶ್ವರೀಯ ಸೇವೆಯಲ್ಲೇ ಯೂಸ್ ಮಾಡ್ತಾ ಇರಬೇಕು ಎಲ್ಲ. सुहृद परिवार, जो भी मित्र दोस्त हैं, ಸುಹದ್ ಪರಿವಾರ ಅಂದರೆ ಯಾವುದೇ ನಮ್ಮ ಮಿತ್ರರಿದ್ದಾರೆ, ಸಂಬಂಧಿಗಳಿದ್ದಾರೆ, ಪರಿವಾರ ಇದೆ, परिवार के संबंधी हैं, ಪರಿವಾರದ ಸಂಬಂಧಿಗಳಾಗಿದ್ದಾರೆ. उनकी जितनी भी ताकत मिल सकती है वो सब ईश्वरीय सेवा में झोंकते रहो। ಮತ್ತು ಅವ್ರದ್ದು ಆ ಪರಿವಾರದ ಸದಸ್ಯರು, ಸಂಬಂಧಿಗಳು, ಸ್ನೇಹಿತರು ಯಾರೇ ಇದ್ದಾರೆ ಅವರಿಂದನೂ ಎಷ್ಟೇ ಶಕ್ತಿ ಸಿಗುತ್ತೆ, ಸಹಯೋಗ ಸಿಗುತ್ತೆ, ಅದನ್ನು ಈಶ್ವರೀಯ ಸೇವೆಯಲ್ಲಿ ತೊಡಗಿಸ್ತಾ ಇರಬೇಕು. जितना लगाएंगे उतना नहीं, उसके कई गुना पाएंगे। ಮತ್ತು ಎಷ್ಟು ನಾವು ಉಪಯೋಗಿಸ್ತೀವೋ ಅಷ್ಟೇ ಅಲ್ಲ, ಅದಕ್ಕಿಂತ ತುಂಬ ಹೆಚ್ಚಿನಷ್ಟು ನಮಗೆ ಪ್ರಾಪ್ತಿ ಸಿಗುತ್ತೆ. क्या नियम बना हुआ है, गाते आते हैं, ನಿಯಮ ಆಗಿದೆ, ಈ ಥರ ಹಾಡುಗಳನ್ನು ಸಹ ಹಾಡ್ತಾ ಬಂದಿದ್ದಾರೆ, बोलते आते हैं, दूसरों को सुनाते आते हैं। ಹೇಳ್ತಾ ಬರ್ತಾರೆ, ಬೇರೆಯವ್ರಿಗೂ ಹೇಳ್ತಾ ಬರ್ತಾರೆ. क्या क्या सुनाते हैं? ಏನಂತ ಹೇಳ್ತಾರೆ ಬೇರೆಯವ್ರಿಗೆ? जहाँ हमारा तन होगा वहाँ हमारा मन। ಎಲ್ಲಿ ನಮ್ಮ ಶರೀರ ಇರುತ್ತೋ ಅಲ್ಲೇ ನಮ್ಮ ಮನಸ್ಸಿರುತ್ತೆ ಅಂತ ಹಾಡ್ತಾರೆ. तो देखो हमारा मन किसकी सेवा में जा रहा है 24 घंटे। ಮತ್ತೆ ನೋಡಿ 24 ಗಂಟೆಯಲ್ಲಿ ನಮ್ಮ ಮನಸ್ಸು ಯಾರ ಸೇವೆಯಲ್ಲಿ ಹೋಗ್ತಾ ಇದೆ ಅಂತ. देखो ಅದಕ್ಕೆ ಹೇಳ್ತಾ ಇದ್ದಾರೆ ಬಾಬಾ, ನೋಡಿ 24 घंटों में से कितने घंटे हमारा मन कहाँ जा रहा है। ಅದಕ್ಕೆ ನೋಡಿ 24 ಗಂಟೆಯಲ್ಲಿ ಎಷ್ಟು ಗಂಟೆವರೆಗೂ ನಮ್ಮ ಮನಸ್ಸು ಎಲ್ಲಿ ಹೋಗ್ತಾ ಇದೆ. जहाँ जा रहा है ज्यादा उनकी याद आएगी, ಮತ್ತೆ ಎಲ್ಲಿ ನಮ್ಮ ಮನಸ್ಸು ಜಾಸ್ತಿ ಹೋಗ್ತಾ ಇದೆ ಅವ್ರದೇ ನೆನ್ಪು ಬರುತ್ತಾ, या जहाँ अंश मात्र जा रहा है उसकी याद आएगी। ಅಥವಾ ಎಲ್ಲಿ ಅಂಶ ಮಾತ್ರ ಒಂದು ಸ್ವಲ್ಪ ಹೋಗ್ತಾ ಇದೆ ನೆನಪು, ಬುದ್ಧಿ ಸ್ವಲ್ಪ ಹೋಗ್ತಾ ಇದೆ ಅವ್ರು ಜಾಸ್ತಿ ಬರುತ್ತಾ ನೆನಪು. 24 घंटे मिलते हैं समय। आज की दुनिया में समय का बहुत महत्व है। ದಿನದಲ್ಲಿ 24 ಗಂಟೆ ಸಿಗುತ್ತೆ ಸಮಯ. ಇವಾಗಿನ ಪ್ರಪಂಚದಲ್ಲಿ ಸಮಯದ ತುಂಬ ಜಾಸ್ತಿ ವ್ಯಾಲ್ಯೂ ಇದೆ. 24 घंटे में हम कितना समय ईश्वर की याद में, ईश्वर की सेवा में लगाते हैं। 24 ಗಂಟೆಯಲ್ಲಿ ನಾವು ಎಷ್ಟು ಸಮಯವನ್ನು, ಎಷ್ಟು ನಾವು ನೆನಪನ್ನು ಈಶ್ವರೀಯ ಸೇವೆಯಲ್ಲಿ ಇರ್ತೀವಿ. काउंट करें, ಅದನ್ನು ನಾವು ಕೌಂಟ್ ಮಾಡಬೇಕು, ಎಷ್ಟು ನಾವು ಈಶ್ವರೀಯ ಸೇವೆಗೋಸ್ಕರ ಇರ್ತೀವಿ ಅಂತ. और वो भी जो सेवा करते हैं वो भी तमो प्रधान सेवा करते हैं, रजो प्रधान सेवा करते हैं या सतो प्रधान सेवा करते हैं। ಮತ್ತು ಇದು ಸಹ ನೋಡಬೇಕು, ನಾವೇನೇ ಸೇವೆಯನ್ನು ಮಾಡ್ತಾ ಇದ್ದೀವೋ ಅದು ತಮೋಪ್ರಧಾನ ಸೇವೆ ಮಾಡ್ತಾ ಇದ್ದೀವಾ, ಅಥವಾ ರಜೋಪ್ರಧಾನ ಸೇವೆ ಮಾಡ್ತಾ ಇದ್ದೀವಾ, ಅಥವಾ ಸತೋಪ್ರಧಾನ ಸೇವೆಯನ್ನು ಮಾಡ್ತಾ ಇದ್ದೀವಾ. किसी की सेवा कर रहे हैं, ज्ञान सुना रहे हैं, ಯಾರ್ದಾದ್ರೂ ನಾವು ಸೇವೆಯನ್ನು ಮಾಡ್ತಾ ಇದ್ದೀವಿ, ಜ್ಞಾನವನ್ನು ಹೇಳ್ತಾ ಇದ್ದೀವಿ,
और 20 लिहाड़ी सुनाते जा रहे हैं उसको। ಮತ್ತೆ 20 ಬೈಗಳನ್ನ ಬೈತಾ ಹೋಗ್ತಾರೆ, ಜೋರ್ ಮಾಡ್ತಾ ಹೋಗ್ತಾರೆ. घड़ी घड़ी गुस्सा होते जा रहे हैं, ಸೆಕೆಂಡಿಗೂ ಕೋಪ ಮಾಡ್ತಾ ಇರ್ತಾರೆ, घड़ी घड़ी लड़ाई करने लग पड़ते हैं। ಸೆಕೆಂಡಿಗೂ ಜಗಳಾಡಕ್ ಶುರು ಮಾಡ್ಬಿಡ್ತಾರೆ. ज्ञान सुनाते सुनाते उस आत्मा को 20 वचन ऐसे बोल देते हैं जिससे वो आत्मा डाउन हो जाए। ಜ್ಞಾನವನ್ನ ಹೇಳ್ತಾ ಹೇಳ್ತಾ 20 ವಚನಗಳನ್ನ ಆ ಥರ ಮಾತುಗಳನ್ನ ಹೇಳ್ಬಿಡ್ತಾರೆ. ಅದರಿಂದ ಆತ್ಮ ಡೌನ್ ಆಗೋಗ್ಬಿಡುತ್ತೆ. तो तामसी सेवा हुई या सात्विक सेवा हुई? ಮತ್ತೆ ಅದಕ್ಕೇನಂತ ಹೇಳಲಾಗುತ್ತೆ, ಅದು ತಮೋ ಪ್ರಧಾನ ಸೇವೆ ಆಗಿದೆನಾ ಅಥವಾ ಸಾತ್ವಿಕ ಸೇವೆ ಸತು ಪ್ರಧಾನ ಸೇವೆ ಆಗಿದೆನಾ? बेकार कर दिया, ಎಲ್ಲ ವೇಸ್ಟ್ ಮಾಡಿಬಿಟ್ರಿ. सेवा तो असुर भी करते हैं, ಸೇವೆಯನ್ನಂತೂ ಅಸುರರು ಸಹ ಮಾಡ್ತಾರೆ. राक्षस भी अपने परिवार वालों की सेवा करते हैं। ರಾಕ್ಷಸರು ಸಹ ತಮ್ಮ ಪರಿವಾರದವರ ಸೇವೆಯನ್ನ ಮಾಡ್ತಾರೆ. बाल बच्चों को जन्म देते हैं, पालते हैं, पोसते हैं, सेवा नहीं करते। ಅವರು ಸಹ ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಎಲ್ಲರಿಗೂ ಜನ್ಮ ಕೊಡ್ತಾರೆ, ಪಾಲನೆ ಪೋಷಣೆ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊತಾರೆ. ಮತ್ತೆ ಅವ್ರೇನು ಸೇವೆ ಮಾಡಲ್ವಾ? ಅವರು ಸೇವೆ ಮಾಡ್ತಾರೆ ತಮ್ಮ ಪರಿವಾರಕ್ಕೆ. लेकिन तामसी सेवा है उनकी, ಆದರೆ ಅದು ತಮೋ ಪ್ರಧಾನ ಸೇವೆ ಆಗಿದೆ. तो देखना है हमारी सेवा सात्विक है ಅದಕ್ಕೆ ನೋಡಬೇಕಾಗಿದೆ ಮತ್ತೆ ನಮ್ಮ ಸೇವೆ ಏನಿದೆ ಇದು ಸಾತ್ವಿಕ ಸತುಪ್ರಧಾನ ಸೇವೆ ಆಗಿದೆನಾ? जिनकी हम सेवा करते हैं, सेवा का दान देते हैं, योगदान देते हैं, ಯಾರ್ದು ನಾವು ಸೇವೆಯನ್ನ ಮಾಡ್ತೀವಿ, ಯಾರಿಗೆ ನಾವು ಸೇವೆಯ ದಾನವನ್ನ ಕೊಡ್ತೀವಿ, ಯೋಗದಾನವನ್ನ ಮಾಡ್ತೀವಿ. मान लो तो जिसको दान देते हैं उसके प्रति हमारी अच्छी भावना है, ಮತ್ತೆ ತಿಳ್ಕೊಳ್ಳಿ, ಯಾರ್ದು ನಾವು ಸೇವೆಯನ್ನ ಮಾಡ್ತಾ ಇದೀವೋ ಅವ್ರ ಪ್ರತಿ ನಮ್ದು ಒಳ್ಳೆ ಭಾವನೆ ಇದೆನಾ? अच्छे को दान दिया जाता है या गंदे को दान दिया जाता है? ಯಾರು ಒಳ್ಳೆಯವರಾಗಿರ್ತಾರೆ ಅವ್ರಿಗೆ ದಾನವನ್ನ ಕೊಡ್ಲಾಗುತ್ತಾ ಅಥವಾ ಯಾರು ಕೆಟ್ಟವರಾಗಿರ್ತಾರೆ ಅವ್ರಿಗೆ ದಾನವನ್ನ ಕೊಡ್ಲಾಗುತ್ತೆ? अच्छे समझ करके दान देना है। ಒಳ್ಳೆಯವರು ಅಂತ ತಿಳ್ಕೊಂಡ್ಬಿಟ್ಟೆ ದಾನವನ್ನ ಕೊಡಬೇಕಾಗಿದೆ. ये अच्छा ब्राह्मण है, ಇವರು ಒಳ್ಳೆ ಬ್ರಾಹ್ಮಣರಾಗಿದ್ದಾರೆ, अच्छी सेवा करने वाला है, ಇವರು ಒಳ್ಳೆ ಸೇವೆಯನ್ನ ಮಾಡುವಂತವರಾಗಿದ್ದಾರೆ. इसको मान सम्मान पूर्वक देना है, ले लो। ಇವರಿಗೆ ಮಾನ ಸಮ್ಮಾನ ಪೂರ್ವಕದಿಂದ ಕೊಡಬೇಕಾಗಿದೆ, ತಗೊಳ್ಳಿ ಅಂತ. ये भी आशा नहीं करनी है कि हमने जो अभी दिया है ब्राह्मण को, ಮತ್ತೆ ಇದು ಸಹ ಆಸೆ ಇಟ್ಕೋಬಾರ್ದು, ಇವಾಗ ನಾವು ಬ್ರಾಹ್ಮಣನಿಗೆ ಏನು ದಾನವನ್ನ ಕೊಟ್ಟಿದ್ದೀವಿ वो बाद में हमको वापस करेगा। ಆಮೇಲೆ ಮತ್ತೆ ಅವ್ರು ನಮಗೆ ಅದನ್ನ ರಿಟರ್ನ್ ಕೊಡ್ತಾರೆ, ವಾಪಸ್ ಕೊಡ್ತಾರೆ ಅಂತಾನೂ ಅನ್ಕೋಬಾರ್ದು. क्या दिया और कुएं में डाला, ಕೊಟ್ಟ ತಕ್ಷಣನೇ ಅದನ್ನ ಬಾವಿಯಲ್ಲಿ ಹಾಕ್ಬಿಡ್ಬೇಕು. वापस लेने की भी इच्छा न रहे, ವಾಪಸ್ ತಗೊಳ್ಳುವಂತ ಆಸೆನೂ ಸಹ ಇರಬಾರ್ದು. ऐसा दान सात्विक होता है। ಮತ್ತೆ ಆ ಥರ ದಾನ ಏನಿದೆ ಅದು ಸಾತ್ವಿಕ ದಾನ ಆಗಿರುತ್ತೆ. जो लेने वाला भी खुश और देने वाला भी खुश। ಅದರಿಂದ ಅಂದ್ರೆ ತಗೊಳ್ಳೋಂಥವ್ರು ಖುಷಿಯಲ್ಲಿರ್ತಾರೆ, ಕೊಡುವಂಥವ್ರು ಖುಷಿಯಲ್ಲಿರ್ತಾರೆ. तो बताया कि सेवा तो करनी है, ಅದಕ್ಕೋಸ್ಕರ ಮತ್ತೆ ಹೇಳಿದ್ರು ಸೇವೆನಂತೂ ಮಾಡಬೇಕು, यज्ञ तो करना है, यज्ञ माने ही सेवा, ಯಜ್ಞ ಅಂತೂ ಮಾಡಬೇಕು, ಯಜ್ಞ ಅಂದ್ರೇನೆ ಸೇವೆ. लेकिन सात्विक सेवा करनी है तो खुशी मिलेगी। ಸಾತ್ವಿಕ ಸೇವೆ ಮಾಡಬೇಕಾಗಿದೆ, ಆವಾಗ ನಮಗೆ ಖುಷಿನೂ ಸಿಗುತ್ತೆ. खुशी मिलने से जो सुखदाता बाप है वो जरूर याद आएगा। ಮತ್ತೆ ಯಾವಾಗ ಖುಷಿ ಸಿಗುತ್ತೋ ಆವಾಗ ಸುಖದಾತ ತಂದೆ ಯಾರಿದ್ದಾರೆ ಅವರು ಸಹ ಖಂಡಿತವಾಗಿ ನಮಗೆ ನೆನ್ಪು ಬರ್ತಾರೆ. सुखदाता तो एक ही ज्योति बिंदु है ಸುಖದಾತ ಅಂತೂ ಒಬ್ಬರೇ ಜ್ಯೋತಿರ್ಬಿಂದು ಆಗಿದ್ದಾರೆ, जिसे हम परम पिता कहते हैं। ಅವರಿಗೆ ನಾವು ಪರಂಪಿತ ಅಂತ ಹೇಳ್ತೀವಿ. धर्म पिताओं का भी पिता और प्रजापिता का भी पिता। ಧರ್ಮ ಪಿತರಿಗೂ ಸಹ ಅವ್ರ ಪಿತ ಆಗಿದ್ದಾರೆ, ತಂದೆ ಆಗಿದ್ದಾರೆ, ಮತ್ತೆ ಪ್ರಜಾಪಿತನಿಗೂ ಅವ್ರ ಪಿತ ಆಗಿದ್ದಾರೆ. वो याद तभी आएगा जब हम सात्विक सेवा करें। ಅವ್ರ ನೆನಪು ನಮ್ಗೆ ಯಾವಾಗ ಬರ್ತಾರೆ, ಯಾವಾಗ ನಾವು ಸಾತ್ವಿಕ ಸೇವೆಯನ್ನ ಮಾಡ್ತೀವೋ ಅವಾಗೆ ಅವ್ರ ನೆನಪು ಬರುತ್ತೆ. और जब याद उसकी आने लगे तो क्या करें?
ಮತ್ತು ಯಾವಾಗ ಅವ್ರ ನೆನ್ಪು ಬರಲಿಕ್ಕೆ ಆರಂಭ ಆಗುತ್ತೆ ಆವಾಗ ಏನು ಮಾಡಬೇಕು? पक्का निश्चय करें कि जिस निराकार ज्योति बिंदु हीरे को हमने याद किया, ಪಕ್ಕಾ ನಿಶ್ಚಯವನ್ನು ಮಾಡ್ಕೋಬೇಕು. ಏನಂತ? ಯಾವ ನಿರಾಕಾರ ಜ್ಯೋತಿರ್ಬಿಂದುವನ್ನು ವಜ್ರವನ್ನು ನಾವು ನೆನ್ಪು ಮಾಡಿದ್ದೀವಿ, तो हीरे ही बनेंगे या पत्थर बनेंगे? ಮತ್ತೆ ನಾವು ವಜ್ರನೇ ಆಗ್ತೀವಾ ಅಥವಾ ನಾವು ಕಲ್ಲುಗಳಾಗ್ತೀವಾ? हीरा ही बनेंगे। ಮತ್ತೆ ನಾವು ವಜ್ರನೇ ಆಗ್ತೀವಿ. तो संग के रंग की बलिहारी है। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ಸಂಗಿನ ರಂಗಿನ ಬಲಿಹಾರಿ ಆಗಿದೆ. बुद्धि का संग जरूर होना चाहिए, ಬುದ್ಧಿಯ ಸಂಘ ಖಂಡಿತವಾಗಿರ್ಬೇಕಾಗಿದೆ. और बुद्धि का संग तभी होता है जब प्रैक्टिकल में अनुभव किया। ಮತ್ತೆ ಬುದ್ಧಿಯ ಸಂಘ ಅವಾಗೇ ಆಗುತ್ತೆ ಯಾವಾಗ ಅದರದ್ದು ಪ್ರಾಕ್ಟಿಕಲ್ನಲ್ಲಿ ಅನುಭವ ಮಾಡಿರ್ತೀವಿ. क्या संग का अनुभव किया हो, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವಾಗ ನಾವು ಆ ಸಂಘದ ಅನುಭವವನ್ನು ಮಾಡಿರ್ತೀವೋ ಅವಾಗೇ ಅದು ನಮಗೆ ನೆನ್ಪು ಬರುತ್ತೆ. संग इंद्रियों के साथ, शरीर के साथ संग होता है। ಸಂಘ ಏನಿದೆ ಅದು ಶರೀರದ ಜೊತೆಯಲ್ಲಿ ಇಂದ್ರಿಯಗಳ ಜೊತೆಯಲ್ಲಿ ಸಂಘ ಆಗುತ್ತಾ? तभी बुद्धि में याद आता है। ಅವಾಗೇ ಅದು ಬುದ್ಧಿಯಲ್ಲಿ ನೆನ್ಪು ಬರುತ್ತೆ. क्या संग का अनुभव किया ही नहीं, रसगुल्ला खाया ही नहीं, ಅಥವಾ ಯಾರು संಘದ ಅನುಭವನ್ನೇ ಮಾಡಿಲ್ಲ, ಯಾವತ್ತೂ ಆ ರಸಗುಲ್ಲ ಅಂದರೆ ಒಂದು ಸ್ವೀಟ್ ಹೇಳ್ತಿದ್ದಾರೆ ಬಾಬಾ, ಯಾವತ್ತೂ ಆ ಸ್ವೀಟನ್ನು ತಿಂದೇ ಇಲ್ಲ ಅಂದರೆ ಮತ್ತೆ ಅದು ನೆನ್ಪು ಬರುತ್ತಾ? देखा भी नहीं, सूंघा भी नहीं, ಅದನ್ನ ಯಾವತ್ತೂ ನೋಡೇ ಇಲ್ಲ, ಯಾವತ್ತೂ ಅದರ ವಾಸನೆನೇ ನಾವು ತಗೊಂಡಿಲ್ಲ, और याद आएगा? ಮತ್ತೆ ಆವಾಗ ಅದು ನಮ್ಗೆ ನೆನ್ಪು ಬರುತ್ತಾ? नहीं याद आएगा। ಆವಾಗ ಅದು ನೆನಪೇ ಬರಲ್ಲ. और ईश्वरीय सेवा ऐसी चीज है ಮತ್ತೆ ಈ ಈಶ್ವರೀಯ ಸೇವಾ ಆ ಥರ ಆಗಿದೆ, कि हम ईश्वरीय सेवा करेंगे, यज्ञ में सेवा करेंगे, ಅಂದರೆ ನಾವು ಈಶ್ವರೀಯ ಸೇವೆಯನ್ನ ಮಾಡಿದ್ರೆ, ಯಜ್ಞ ಸೇವೆಯನ್ನ ಮಾಡಿದ್ರೆ, तो सेवा करने से जो यज्ञ पिता है, दुकान का मालिक है, सृष्टि का मालिक है, ಯಾರು ಯಜ್ಞಪಿತ ಆಗಿದ್ದಾರೆ ತಂದೆ, ಯಾರು ಅಂಗಡಿಯ ಮಾಲೀಕ ಆಗಿದ್ದಾರೆ, ಸೃಷ್ಟಿಯ ಮಾಲೀಕ ಆಗಿದ್ದಾರೆ, वो हमसे ज्यादा खुश होगा या दुखी होगा? ಅವರು ನಮ್ಮಿಂದ ಜಾಸ್ತಿ ಖುಷಿಯಲ್ಲಿರ್ತಾರ ಅಥವಾ ನಮ್ಮಿಂದ ದುಃಖಿಯಾಗಿರ್ತಾರ? है? बाप कौन से बच्चों को याद करते हैं? ತಂದೆ ಯಾವ ಮಕ್ಕಳನ್ನ ನೆನ್ಪು ಮಾಡ್ತಾರೆ ಜಾಸ್ತಿ? सर्विसेबल बच्चों को याद करते हैं। ಸರ್ವಿಸಬಲ್ ಮಕ್ಕಳನ್ನೇ ನೆನ್ಪು ಮಾಡ್ತಾರೆ. जो बाप का धंधा वो हमारा धंधा। ತಂದೆದೇನು ಕರ್ತವ್ಯ ಆಗಿದೆನೋ ಅದೇ ಮಕ್ಕಳ ಕರ್ತವ್ಯನೂ ಆಗಿರುತ್ತೆ. अब देखें कि हम कौन सा धंधा करते हैं। ಮತ್ತೆ ಇವಾಗ ನೋಡೋಣ ನಾವು ಯಾವ ಕರ್ಮವನ್ನ ಮಾಡ್ತೀವಿ ಅಂತ. तो घड़ी घड़ी याद करना है। ಮತ್ತೆ ಸೆಕೆಂಡಿಗೂ ನೆನ್ಪು ಮಾಡಬೇಕಾಗಿದೆ. कहते हैं घड़ी घड़ी याद करना है, ಹೇಳ್ತಾರೆ ಸೆಕೆಂಡಿಗೂ ನೆನ್ಪು ಮಾಡಬೇಕಾಗಿದೆ ಅಂತ. ये भी बताते हैं ಇದನ್ನು ಸಹ ಮತ್ತೆ ಹೇಳ್ತಾರೆ, कि संग का रंग लगता है, ಸಂಘದ ರಂಗ ಅಂಟ್ಕೊಳ್ಳುತ್ತೆ ಅಂತ. तो क्या करें? ಮತ್ತೆ ಅವಾಗ ಏನ್ ಮಾಡಬೇಕಾಗಿದೆ? है तन से, धन से, समय से, संपर्क से, संबंधियों से जो भी ताकत हमारी है, उन सारी ताकत लगा करके हम संग करेंगे। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತು ಅದಕ್ಕೋಸ್ಕರ ಏನು ಮಾಡಬೇಕು? ನಮ್ಮದು ಶರೀರದ್ದು, ಮನಸ್ಸಿನಿಂದು, ಧನ ಸಂಪತ್ತಿಯಿಂದ, ಸಂಬಂಧಿಗಳದ್ದು, ಪರಿವಾರದ್ದು, ಎಲ್ಲರದ್ದು ಏನೇ ಶಕ್ತಿ ಇದೆ, ಈ ಸಂಬಂಧಿಕರೇ ಆಗಲಿ ಎಲ್ಲರದ್ದು ಶಕ್ತಿಯನ್ನು, ಈ ರೀತಿ ಎಲ್ಲ ಪ್ರಕಾರದ ಶಕ್ತಿಯನ್ನು ಹಾಕಿಬಿಟ್ಟು ಯಾವಾಗ ನಾವು ಸಂಘವನ್ನು ಮಾಡ್ತೀವಿ, तो बुद्धि में उसकी याद जरूर आएगी, ಆವಾಗ ಬುದ್ಧಿಯಿಂದ ಖಂಡಿತವಾಗಿ ಅವ್ರ ನೆನ್ಪು ಬರುತ್ತೆ. और संग करेंगे तो साबित कैसे होगा हमने संग किया? ಮತ್ತೆ ಸಂಘ ಮಾಡಿದ್ರೆ ಅದು ಯಾವ ಥರ ಸಿದ್ಧ ಆಗುತ್ತೆ ನಾವು ಸಂಘ ಮಾಡಿದೀವಿ ಅವ್ರದ್ದು ಅಂತ? है? संग करेंगे तो चढ़ती कला होगी या उतरती कला होगी? ಅವ್ರ ಸಂಘವನ್ನ ಮಾಡಿದ್ರೆ ಮೇಲೆ ಇರುವಂತ ಕಲೆ ಇರುತ್ತಾ ಅಥವಾ ಕೆಳಗಡೆ ಇಳಿಯುವಂತ ಕಲೆ ಇರುತ್ತಾ? चढ़ती कला तेरे बहाने सर्व का भला। ಮೇಲೆ ಇರುವಂತ ಕಲೆಯಿಂದ ಎಲ್ಲರ ಕಲ್ಯಾಣ ಆಗುತ್ತೆ. हमारी चढ़ती कला हो रही है
इसका मतलब है ನಮ್ದು ಮೇಲೇರುವಂತ ಕಲೆ ಆಗ್ತಾ ಇದೆ ಅಂದ್ರೆ ಇದ್ರ ಗುರುತೆ ಏನಾಗಿದೆ कि हमारी सेवा से वो संतुष्ट है। ಅಂದ್ರೆ ನಮ್ಮ ಸೇವೆಯಿಂದ ಅವನು ಮೇಲಿರೋನು ಅಂದ್ರೆ ಶಿವ ಸಂತುಷ್ಟ ಆಗಿದ್ದಾನೆ ಅಂತ. संतुष्ट है तो सेवा हमारी सच्ची और याद भी हमारी सच्ची। ಅವ್ರು ಸಂತುಷ್ಟರಾಗಿದ್ದಾರೆ ಅಂದ್ರೆ ನಮ್ಮ ನೆನಪು ಸತ್ಯ ಆಗಿದೆ, ನಮ್ಮ ಸೇವೆನೂ ಸತ್ಯ ಆಗಿದೆ. जिसकी सेवा की जाती है वो याद जरूर आता है। ಮತ್ತೆ ಯಾರ ಸೇವೆಯನ್ನ ಮಾಡಲಾಗುತ್ತೆ ಅವ್ರ ನೆನಪು ಸಹ ಖಂಡಿತವಾಗಿ ಬರ್ತಾರೆ. राष्ट्रपति की सेवा करने वाला, ಇವಾಗ ರಾಷ್ಟ್ರಪತಿಯ ಸೇವೆ ಮಾಡುವಂತವ್ರು ಇರ್ತಾರೆ, प्रधानमंत्री की सेवा करने वाला सेवक, ಪ್ರಧಾನ ಮಂತ್ರಿಯ ಸೇವೆ ಮಾಡುವಂತ ಸೇವಕರು ಇರ್ತಾರೆ. उसे याद नहीं आएगा। ಮತ್ತೆ ಅವರಿಗೆ ನೆನ್ ಬರೋದಿಲ್ವಾ? प्रधानमंत्री और राष्ट्रपति याद नहीं आएगा, ಅವರಿಗೆ ಪ್ರಧಾನ ಮಂತ್ರಿ ಮತ್ತೆ ರಾಷ್ಟ್ರಪತಿ ನೆನ್ ಬರಲ್ವಾ? याद आएगा। हम भी अगर ईश्वरी ಅವ್ರಿಗೂ ಸಹ ನೆನ್ ಬರ್ತಾರೆ. सेवा करेंगे ईश्वर को पहचान कर, ಅದೇ ತರ ನಾವು ಈಶ್ವರನ ಗುರುತಿಸ್ಕೊಂಡ್ಬಿಟ್ಟು ಈಶ್ವರೀಯ ಸೇವೆಯನ್ನ ಮಾಡಿದ್ರೆ, पक्का करके निश्चय बुद्धि हो करके, ನಾವು ಪಕ್ಕ ತಿಳ್ಕೊಂಡ್ಬಿಟ್ಟು ನಿಶ್ಚಯ ಬುದ್ಧಿ ಆಗ್ಬಿಟ್ಟು ಈಶ್ವರೀಯ ಸೇವೆಯನ್ನ ಮಾಡಿದ್ರೆ, तो हमें संघ का रंग जरूर लगेगा। ಅವಾಗ ನಮ್ಗೆ ಸಂಘದ ರಂಗ್ ಖಂಡಿತವಾಗಿ ಅಂಟ್ಕೊಳ್ಳುತ್ತೆ. तो वो याद करने की स्थिति बनाना निरंतर, ಮತ್ತೆ ಈ ತರ ನಿರಂತರವಾಗಿ ನೆನ್ಪು ಮಾಡುವಂತ ಸ್ಥಿತಿಯನ್ನ ಮಾಡ್ಕೊಳ್ಳೋದು, इसी बात में मेहनत है। ಇದೇ ಮಾತಿನಲ್ಲೇ ಶ್ರಮ ಇದೆ. क्या पढ़ाई में कोई मेहनत नहीं है, ವಿದ್ಯಾಭ್ಯಾಸದಲ್ಲಂತೂ ಏನು ಶ್ರಮನೇ ಇಲ್ಲ. तो कोई को भी ये समझाते हैं, ಮತ್ತೆ ಯಾರಿಗೆ ಈ ಮಾತನ್ನ ತಿಳಿಸ್ತೀರಾ? बच्चे ढिंडोरा पीटना ही है। ಮಕ್ಕಳೇ ಡಂಗೂರ ಅಂತೂ ಬಾರಿಸ್ಲೇಬೇಕಾಗಿದೆ. कोई माने या न माने, ಯಾರಾದ್ರೂ ಒಪ್ಕೊಳ್ಳಿ ಅಥವಾ ಒಪ್ಕೊಳ್ದೇ ಇರ್ಲಿ, क्या ढिंडोरा पीटना है, ಏನ್ ಡಂಗೂರ ಬಾರಿಸ್ಬೇಕಾಗಿದೆ? है संदेश देने का। क्या ढिंडोरा? ಸಂದೇಶ ಕೊಡುವಂತ ಡಂಗೂರ ಬಾರಿಸ್ಬೇಕಾಗಿದೆ. ಏನ್ ಸಂದೇಶ? नई दुनिया आने वाली है, इस पुरानी दुनिया का विनाश सामने खड़ा है। ಈ ಹಳೆ ಪ್ರಪಂಚದ ವಿನಾಶ ಎದುರುಗಡೆನೆ ನಿಂತಿದೆ, ಹೊಸ ಪ್ರಪಂಚ ಬರ್ತಾ ಇದೆ. महाभारी महाभारत लड़ाई सामने खड़ी है, ಮಹಾಭಾರಿ ಮಹಾಭಾರತ ಯುದ್ಧ ಎದುರುಗಡೆ ನಿಂತಿದೆ. और ये दोनों काम कराने के लिए भगवान इस सृष्टि पर गुप्त रूप में आया हुआ है। ಮತ್ತೆ ಈ ಎರಡು ಕರ್ತವ್ಯವನ್ನ ಮಾಡಿಸ್ಲಿಕ್ಕೋಸ್ಕರ ಸ್ವಯಂ ಭಗವಂತ ಈ ಸೃಷ್ಟಿಯಲ್ಲಿ ಬಂದಿದ್ದಾರೆ. उस गुप्त रूप को जो पहचानेगा, ಮತ್ತೆ ಗುಪ್ತ ರೂಪದಲ್ಲಿ ಬಂದ್ಬಿಟ್ಟು ಪಾತ್ರವನ್ನ ಮಾಡ್ತಾ ಇದ್ದಾರೆ. ಆ ಗುಪ್ತ ರೂಪವನ್ನ ಯಾರು ಗುರುತಿಸ್ಕೊಂತಾರೆ वो ज्ञानी है सच्चा। ಅವರೇ ಸತ್ಯವಾಗಿರುವಂತ ಜ್ಞಾನಿಗಳಾಗಿದ್ದಾರೆ. कहते हैं ऋषि मुनि बड़े ज्ञानी थे। ಹೇಳ್ತಾರೆ ಋಷಿ ಮುನಿಗಳು ತುಂಬಾ ಜ್ಞಾನಿಗಳಾಗಿದ್ರು. क्यों ज्ञानी कहा जाते? ಅವರಿಗೆ ಜ್ಞಾನಿ ಅಂತ ಯಾಕೆ ಹೇಳಲಾಗುತ್ತೆ? सितारों को देख करके ये जान लेते ಅವರು ಆ ನಕ್ಷತ್ರಗಳನ್ನ ನೋಡ್ಬಿಟ್ಟೆ ತಿಳ್ಕೊಂಡ್ಬಿಡ್ತಾರೆ कि इतने घंटे के बाद, इतने मिनट के बाद सूर्योदय इस दिशा से होने वाला है। ಅಂದ್ರೆ ಇಷ್ಟು ಗಂಟೆ ನಂತರ, ಇಷ್ಟು ನಿಮಿಷದ ನಂತರ ಸೂರ್ಯೋದಯ ಈ ದಿಕ್ಕಿನಿಂದ ಆಗ್ತಾ ಇದೆ ಅಂತ ಹೇಳ್ಬಿಡ್ತಾರೆ. सितारों की गणना से जानते कि नहीं जानते? ಅವರು ನಕ್ಷತ್ರಗಳ ಗಣನೆಯನ್ನ ಮಾಡ್ಬಿಟ್ಟು ತಿಳ್ಕೊಂತಾರೋ ಇಲ್ವೋ? हैं? तो हम भी सितारे हैं, ಮತ್ತೆ ಅದೇ ತರ ನಾವು ಸಹ ನಕ್ಷತ್ರಗಳಾಗಿದ್ದೀವಿ. हमारे साथी भी सितारे हैं, ನಮ್ಮ ಜೊತೆಗಾರರು ಸಹ ನಕ್ಷತ್ರಗಳೇ ಆಗಿದ್ದಾರೆ. उनकी सेवा भी हमें पता है। ಅವ್ರ ಸೇವೆನೂ ಸಹ ನಮಗೆ ಗೊತ್ತಿದೆ. हम अपनी सेवा को भी जानते हैं, साथियों की भी सेवा को जानते हैं। ನಾವು ನಮ್ಮ ಸೇವೆಯನ್ನು ತಿಳ್ಕೊಂಡಿದ್ದೀವಿ, ಮತ್ತೆ ನಮ್ಮ ಜೊತೆಗಾರರ ಸೇವೆಯನ್ನು ಸಹ ತಿಳ್ಕೊಂಡಿದ್ದೀವಿ. हम किस स्टेज पर हैं ये भी जानते हैं। ಮತ್ತೆ ನಾವು ಯಾವ ಸ್ಟೇಜ್ ನಲ್ಲಿ ಇದ್ದೀವಿ ಇದನ್ನು ಸಹ ನಾವು ತಿಳ್ಕೊಂತೀವಿ. नारायण का पार्ट बजाने वाली आत्मा होगा ನಾರಾಯಣನ ಪಾತ್ರ ಮಾಡುವಂತ ಆತ್ಮ ಆಗಿದ್ರೆ तो वो जानती नहीं होगी ಮತ್ತೆ ಅವರಿಗೇನು ಗೊತ್ತಿರೋದಿಲ್ವಾ कि मेरा नारायण का पार्ट है। ಅಂದ್ರೆ ನಂದೇ ನಾರಾಯಣನ ಪಾತ್ರ ಆಗಿದೆ ಅಂತ ಅವ್ರಿಗೆ ಗೊತ್ತಿರಲ್ವಾ? ಗೊತ್ತಿರುತ್ತೆ. वो साथियों को नहीं जानती होगी ಮತ್ತೆ ಅವರು ತಮ್ಮ ಜೊತೆಗಾರರ ಬಗ್ಗೆ ತಿಳ್ಕೊಂಡಿರಲ್ವಾ? कि मेरे
राज्य में साथियों की शूटिंग करने वाले इस समय कौन कौन है? ಮತ್ತು ನಮ್ಮ ರಾಜ್ಯದಲ್ಲಿ ಜೊತೆಗಾರರ ಶೂಟಿಂಗ್ ಮಾಡುವಂಥವ್ರು ಈ ಸಮಯದಲ್ಲಿ ಯಾರ್ಯಾರಾಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಲ್ವಾ? जो विशेष सहयोगी हैं। ಯಾರು ವಿಶೇಷ ಸಹಯೋಗಿಗಳಾಗಿರ್ತಾರೆ ಗೊತ್ತಿರುತ್ತೆ ಅವರಿಗೆ. ये बात दूसरी है कि समय की शूटिंग के अनुसार ಈ ಮಾತಂತೂ ಬೇರೆ ಆಗಿದೆ. ಸಮಯದ ಶೂಟಿಂಗಿನ ಅನುಸಾರವಾಗಿ तामसी शूटिंग बजा रहे हैं या सात्विक शूटिंग बजा रहे हैं? ಇವಾಗ ಮತ್ತೆ ಅವ್ರು ತಾಮಸಿ ಶೂಟಿಂಗ್ ಮಾಡ್ತಾ ಇದ್ದಾರಾ ಅಥವಾ ಸಾತ್ವಿಕ ಶೂಟಿಂಗ್ ಮಾಡ್ತಾ ಇದ್ದಾರಾ? है ये भी देखना है कि नहीं? ಇದು ಸಹ ನೋಡ್ಬೇಕಾಗಿದೇನೋ ಇಲ್ವೋ? शिव बाबा कहते हैं मैं बच्चों के सात्विक रूप को देखता हूँ, ಶಿವಬಾಬಾ ಹೇಳ್ತಾರೆ ನಾನು ಮಕ್ಕಳ ಸಾತ್ವಿಕ ರೂಪವನ್ನ ನೋಡ್ತೀನಿ, वर्तमान तामसी रूप को नहीं देखता, ನಾನು ವರ್ತಮಾನ ತಮೋಪ್ರಧಾನ ರೂಪವನ್ನ ನೋಡೋದಿಲ್ಲ. क्योंकि जानता हूँ ಯಾಕೆಂದ್ರೆ ನಾನು ತಿಳ್ಕೊಂಡಿದ್ದೀನಿ दुनिया की हर चीज 4 अवस्थाओं से प्रचार होती है। ಪ್ರಪಂಚದ ಪ್ರತಿಯೊಂದು ವಸ್ತು 4 ಅವಸ್ಥೆಗಳಿಂದ ಪ್ರಸಾರ ಆಗುತ್ತೆ. तो शूटिंग पीरियड भी 4 अवस्थाओं से प्रसार होता है। ಮತ್ತೆ ಶೂಟಿಂಗ್ ಪೀರಿಯಡ್ ಸಹ 4 ಅವಸ್ಥೆಗಳಿಂದ ಪರಿವರ್ತನೆ ಆಗುತ್ತೆ. तो ढिंढोरा पीटना है संदेश देने का। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಸಂದೇಶ ಕೊಡುವಂತ ಡಂಗೂರ ಬಾರಿಸಬೇಕಾಗಿದೆ. कोई माने या न माने, ಯಾರಾದ್ರೂ ಒಪ್ಕೊಳ್ಳಿ ಅಥವಾ ಒಪ್ಕೊಳ್ಳದೆ ಇರ್ಲಿ, ये आगे भी हुआ है। ಇದು ಮುಂದೆನೂ ಸಹ ಆಗಿತ್ತು. ढिंढोरा पीटने का काम ಡಂಗೂರ ಬಾರಿಸುವಂತ ಕೆಲಸ ಮೊದಲು ಸಹ ಆಗಿತ್ತು यज्ञ के आदि में। ಯಜ್ಞದ ಆದಿಯಲ್ಲಿ. तो निमंत्रण देना है और बाबा बाबा करके बहुत मीठे मीठे अक्षरों में ಮತ್ತೆ ನಿಮಂತ್ರಣವನ್ನ ಕೊಡಬೇಕಾಗಿದೆ. ಮತ್ತೆ ಬಾಬಾ ಬಾಬಾ ಅಂತ ಹೇಳ್ಬಿಟ್ಟು ತುಂಬಾ ಮಧುರವಾಗಿರುವಂತ ಅಕ್ಷರದಲ್ಲಿ निमंत्रण देना है। ನಿಮಂತ್ರಣವನ್ನ ಕೊಡಬೇಕಾಗಿದೆ. ये नहीं लड़ाई करके चले आओ। ಆ ಥರ ಎಲ್ಲ ಜಗಳ ಆಡ್ಕೊಂಡ್ಬಿಟ್ಟು ಬಂದ್ಬಿಡ್ಬೇಕು. आओगे कि नहीं आओगे? नहीं आओगे तुम्हारा नुकसान होगा, ಬರ್ತಿರೋ ಇಲ್ವೋ? ಬರ್ಲಿಲ್ಲ ಅಂದ್ರೆ ಮತ್ತೆ ನಿಮ್ದೇ ನಷ್ಟ ಆಗುತ್ತೆ, तुम नरक में जाओगे। ಮತ್ತೆ ನೀವು ನರಕದಲ್ಲಿ ಹೋಗ್ತೀರಾ. तो ये मीठे मीठे वचन हुए, ಮತ್ತೆ ಇದು ಮಧುರವಾಗಿರುವಂತ ವಚನಗಳಾಯ್ತಾ? तो बहुत मीठा अक्षर है बाबा। ಮತ್ತೆ ತುಂಬಾ ಮಧುರವಾಗಿರುವಂತ ಅಕ್ಷರನೇ ಆಗಿದೆ ಬಾಬಾ. हम भी शिव बाबा से अभी सुख और शांति का वर्षा ले रहे हैं। ಇವಾಗೂ ಸಹ ನಾವು ಶಿವಬಾಬನಿಂದ ಸುಖ ಮತ್ತೆ ಶಾಂತಿಯ ಆಸ್ತಿಯನ್ನ ತಗೊಂತಾ ಇದ್ದೀವಿ. वो ही कह पाएगा जिनको संदेश देता है उनके सामने सुख शांति में रहना महसूस करता हो। ಮತ್ತೆ ಈ ಮಾತನ್ನು ಅವರೇ ಹೇಳ್ಬೋದಾಗಿದೆ. ಯಾರು ಸಂದೇಶವನ್ನ ಕೊಡ್ತಾರೆ ಅವ್ರ ಎದುರುಗಡೆ ಅವರು ಸ್ವಯಂ ಸುಖ ಶಾಂತಿಯ ಅನುಭವವನ್ನ ಮಾಡ್ಕೊಂಡಿರ್ತಾರೆ, ಅವರೇ ಬೇರೆಯವ್ರಿಗೂ ಹೇಳ್ಬೋದಾಗಿದೆ. जिनको संदेश देते हैं वो दुखी और अशांत हमको देखते हैं। ಮತ್ತೆ ಯಾರಿಗೆ ನಾವು ಸಂದೇಶವನ್ನ ಕೊಡ್ತೀವಿ ಅವ್ರು ಒಂದ್ ವೇಳೆ ನಮ್ಮನ್ನ ದುಃಖಿಯನ್ನಾಗಿ ಅಶಾಂತರನ್ನಾಗಿ ನೋಡ್ತಾರೆ. लड़ाई झगड़ा करते हुए रोज देखते हैं ಪ್ರತಿದಿನ ನಮ್ಮನ್ನ ಜಗಳಾಡ್ತಾ ಇರೋದನ್ನೇ ನೋಡ್ತಾರೆ. तो मानेंगे? ಮತ್ತೆ ಆ ಥರ ಇದ್ರೆ ಅವ್ರು ಒಪ್ಕೊಂತಾರ ನಮ್ಮ ಮಾತನ್ನ? नहीं मानेंगे। ಒಪ್ಕೊಳ್ಳೋದೇ ಇಲ್ಲ. ओम शांति। ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 2357, ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶ. ಮುರಳಿ ತಾರೀಕಾಗಿತ್ತು 14/1/67. ನುಡಿಸಿರುವಂಥ ತಾರೀಕು 25/6/2017.